ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 20ನೇ ತಾರೀಕು ಡಿಸೆಂಬರ್ 2023 ಬುಧವಾರ. ಶ್ರೀ ಶೋಭಕೃತ್ ನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಶುಕ್ಲ ಪಕ್ಷದ ಅಷ್ಟಮಿ ತಿಥಿ, ಉತ್ತರಾಭಾದ್ರ ನಕ್ಷತ್ರ, ವ್ಯತಿಪಾತ ಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ. ಗುರುದೋಷ ಫಲ. ಗುರುದೋಷ ಫಲ ಅಂದ್ರೆ ಹೇಗಿರುತ್ತೆ ಗೊತ್ತಾ? ಅದರಲ್ಲೂ 1985ರಲ್ಲಿ ಹುಟ್ಟಿದವರಿಗೆ ಅಲ್ಲೊಂದು ಗುರುದೋಷ ಉಂಟು. ದೋಷ ಅಷ್ಟೇ ಅಲ್ಲ, ಅದು ಮಹಾ ನೀಚನಾಗಿ ಕುಳಿತಿದ್ದಾನೆ ನೋಡಿ. ಗುರು ಕೆಟ್ರೆ ಅದಕ್ಕೆ ಜಾತಕ ಹುಟ್ಟುವಾಗ ನೋಡೋದು ಗುರು 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 ಗುರುಬಲ ಇದೆಯಾ, ಎಬ್ಬರಿಸ್ತಾನ, ನಮ್ಮನ್ನ ಸರಿಯಾದ ವ್ಯಕ್ತಿಗಳ ಹತ್ರ ಕರ್ಕೊಂಡು ಹೋಗ್ತಾನ, ಸರಿಯಾದ ಮಾರ್ಗದರ್ಶನ ಮಾಡ್ತಾನ. ಮಾರ್ಗದರ್ಶನ ಇದ್ರೂ ಮಾರ್ಗದರ್ಶನ ತಪ್ಪಿಸುತ್ತೆ ನೋಡಿ. ಗುರು ಶಾಪ, ಗುರುವಿನ ಕೋಪ, ಗುರುವಿನ ಉದ್ರೇಕ, ಗುರುವಿನ ಉನ್ಮಾದ, ಕೆಲವೊಂದು ಲಕ್ಷಣಗಳನ್ನ ಹೇಳ್ತಾನೆ. ಮೊನ್ನೆ ಈ ಸ್ಕಂದ ಷಷ್ಠಿಗೆ ಸಂಬಂಧಪಟ್ಟಂಥದ್ದು ಸಂದರ್ಭದಲ್ಲಿ ಹೇಳಿದ್ದೆ. ಕುಜದೋಷ, ಈ ಒಂದು ಸ್ಕಂದನ ಪ್ರಭಾವ, ಸ್ಕಂದ ದೋಷ ಅನ್ನತಕ್ಕಂಥದ್ದು ಹೇಳಿದ್ದೆ. ತುಂಬಾ ಕಮೆಂಟ್ಸ್ ಬಂದಿದೆ, ಧನ್ಯವಾದ. 2002, 2004 ಬೇರೆ ಬೇರೆಯ ವಿಚಾರಗಳನ್ನ ತಿಳಿಸ್ತಕ್ಕಂಥದ್ದು ಮಾಡ್ತಿದ್ದೇನೆ ನನ್ನ ಪ್ರಯತ್ನ. ಇವತ್ತು ಕೂಡ ಈ ಗುರುದೋಷಕ್ಕೆ, ಗುರುದೋಷ ಅಂದ್ರೆ ಏನ್ ಗೊತ್ತಾ, ಏನಾಗಿರುತ್ತೆ, ಮೊದಲಿಗೆ ಹೊಡೆಯೋದು ಅಪ್ಪನನ್ನ. ಅಪ್ಪನಿಗೆ ಬಲ ಇರೋಲ್ಲ, ಅಪ್ಪನಿಲ್ಲದೆ ಬೆಳಿತಕ್ಕಂಥದ್ದು, ಅಪ್ಪನಿಂದ ದೂರ ಬೆಳಿತಕ್ಕಂಥದ್ದು, ಅಪ್ಪನಿಗೊಂದು ಅಪವಾದ ಬರತಕ್ಕಂಥದ್ದು, ಅಪ್ಪನ ನಷ್ಟ, ಅಪ್ಪನಿಗೊಂದು ಮುಳುಗ್ಸಿರುತ್ತೆ. 1985ರಲ್ಲಿ ಹುಟ್ಟಿದವರು ಅಪ್ಪನ ಜೊತೆಲಿ ಇದ್ದೀರಾ? ಇಲ್ಲ ಅಪ್ಪ ಅಮ್ಮನ ಪ್ರೀತಿ ಸಹಕಾರ ಬಂದಿದೆಯಾ? ನಿಜವಾಗ್ಲೂ ಸಿಕ್ಕಿದೆಯಾ? ಯೋಚನೆ ಮಾಡಿ ನೋಡಿ. ಅಲ್ಲೊಂದು ತೊಣ ತೊಣ ತೊಣ. ಅದಷ್ಟೇ ಅಲ್ಲ, ಗುರುದೋಷವೆಂದರೆ ಅಲ್ಲಿ ನಿಮ್ಮಿಂದ ಒಂದು ತಪ್ಪು ಮಾಡಿಸಬೇಕು, ಇಲ್ಲ ತಪ್ಪಾದ ವ್ಯಕ್ತಿಗಳ ಜೊತೆ ಸೇರಬೇಕು. 1985ರಲ್ಲಿ ಹುಟ್ಟಿದವರು ಗುರುದೋಷ. ಅಲ್ಲಿ ಇನ್ನೊಂದು ತಮಾಷೆ ಏನ್ ಗೊತ್ತಾ? ಗುರು ಕೆಡೋದು ಕೆಟ್ಟ, ಶನಿಗೂ ಇಟ್ಟ ಆಟೋ ಬಾಂಬು. ಆ ಸಂದರ್ಭದಲ್ಲಿ ಶನಿಕೇತು ಸಂಗಮ. ಬ್ಯೂಟಿಫುಲ್. ತಾನು ಕೆಡೋದಲ್ಲದೆ ವೃತ್ತಿಯನ್ನಾಗಲಿ, ನೀವು ಓದಿದ್ದೊಂದು, ಮಾಡೋ ಕೆಲಸ ಒಂದು. ನನಗೆ 1985ರಲ್ಲಿ ಹುಟ್ಟಿರ್ತಕ್ಕಂಥ ಒಂದು ತಾಯಿ ಜೀವ ಜಾತಕ ನೋಡಿದ್ದಾನೆ. MSc ತಾಯಿ ಜೀವ. ಅಪ್ಪ, ಆ ವಿದ್ವತ್ತು, ಆ ಜ್ಞಾನ, ವೇದ ಸುಜ್ಞಾನ, ಮಧ್ವಾಚಾರ್ಯರ ಪರಂಪರೆ, ಆ ತಾಯಿ ಜೀವ. ಸಿಕ್ಕಾಗೆಲ್ಲ ಹೇಳ್ತಿರ್ತಾನೆ, ವಾಗ್ದೇವಿ ನಿನ್ನ ಬಾಯಲ್ಲಿದ್ದಾಳಮ್ಮ ಅಂತ ಹೇಳ್ತಿರ್ತಾನೆ. ಇವತ್ತು ನೀವು ನಂಬೋಲ್ಲ, ಆ ತಾಯಿ ಜೀವ ವಾಯ್ಸ್ ಓವರ್ ನಲ್ಲಿ ತುಂಬಾ ದೊಡ್ಡ ಎಕ್ಸ್ಪರ್ಟ್. ತುಂಬಾ ದೊಡ್ಡ ದೊಡ್ಡ ಪಿಕ್ಚರ್ಗಳಿಗೆ ಫಾರ್ವರ್ಡ್ ಮಾಡ್ಬಿಡುತ್ತೆ ಮಗು. ಆದ್ರೆ ಆ ಮಗುವಿನ ಜೀವನದಲ್ಲಿ ನಡೆದಿರತಕ್ಕಂಥ ನೋವನ್ನ ನೋಡಿದ್ದಾನೆ. ಎಲ್ಲೋ ಎಲ್ಲ ಇದ್ದು ಇಲ್ಲದ ಹಾಗೆ. ಏನೋ ಬಿಡಿ ಗುರುಗಳೇ, ಹೇಳ್ಕೊಳಕ್ ಸಂಕಟ ಅಂತ. ಇರ್ಲಿ ಬಿಡೋ, ನಾನ ಯಾಕೋ ಯೋಚನೆ ಮಾಡ್ತೀಯ ಅನ್ನತಕ್ಕಂಥದ್ದು. ತುಂಬ ದೂರದಲ್ಲಿ ಕೆಲಸ. ಮೊನ್ನೆ ಇಸ್ರೇಲ್ ಅಲ್ಲಿ, ಇವತ್ತೇನು ಪ್ಯಾಲೆಸ್ತಾನು, ಹಮಾಸು, ಇನ್ನೊಂದು ಇಸ್ರೇಲು ಏನು ಗಲಾಟೆ ನಡೀತಿದೆ, ಅದು ಇದು ಅಂತ ಏನ್ ಮಾತಾಡ್ತೇವಲ್ವಾ, ಅಲ್ಲಿಂದ ಒಂದು ಫೋನು ಮಾತುಕತೆ. ತುಂಬಾ ಸಮಾಧಾನ ನನಗೆ. ಆ ಮಗು ಗುರುಗಳೇ 10 ವರ್ಷ ಹಿಂದ್ಗಡೆ ಬಂದಿದ್ದೆ, ನಡೆದಿದೆ, ಒಂದು ಕೊಕ್ಕಿ ತಗಲಾಕೊಂಡಿದೆ ಅಂತ. ಸುಮ್ನಿರೋ ನನ್ ಮಗು, ನಿನ್ ಬಲ ಗೊತ್ತಿದೆಯೇನೋ? 36 ಮಗು, ನಿನ್ನ ಬಲ ಇದು ನೋಡು. ಅವತ್ತು ಹೇಳಿದ್ರಿ ಗುರುಗಳೇ, ಇವತ್ತು ನೋಡಿ ನಾನು ಈ ತರ ಇದ್ದೇನೆ, ಬೆಂಗಳೂರಿಗೆ ಬಂದಾಗ ನಿಮ್ಮನ್ನು ಭೇಟಿ ಆಗ್ತೇನೆ ಗುರುಗಳೇ. ನಿಜವಾಗ್ಲು ಐ ಕೆನಾಟ್ ಎಕ್ಸ್ಪ್ರೆಸ್ ನಾನು ಇವತ್ತಿರೋ ಈ ಸ್ಥಾಯಿಗೆ. ಅಂದ್ರೆ ನನಗೆ ಆ ಮಗು ಮಾತಾಡ್ತಾ ಇದ್ರೆ ಫೋನಲ್ಲಿ ಹಾಗೆ ಕಣ್ಣೆಲ್ಲ ಭಾವುಕ. ಆ ಮಗು ಗೊತ್ತಿಲ್ಲ ನಾವು ಈ ಕಡೆ ಒಂದು ತಂದೆ ಸ್ಥಾನದಲ್ಲಿ, ಆಚಾರ್ಯ ಸ್ಥಾನದಲ್ಲಿ. ಹೋಗ್ಲಿ ಬಿಡಪ್ಪ, ಬಲ ಅರ್ಥ ಮಾಡ್ಕೊತಲ್ಲ. ಯಾರೋ ಕೆಲವರಿಗೆ ಮಾತ್ರ ಜಾತಕ, ದಶ, ಭುಕ್ತಿ, ಯೋಗ, ಕರಣ ಕೂಡಿ ಬಂದಾಗ ಅಲ್ಲೊಂದು ಕೊಟ್ಟಿರುತ್ತೆ. ಗುರುವಿನ ಕೋಪ ಹೆಂಗಿರುತ್ತೆ ಗೊತ್ತಾ? ಹೊಡೆಯೋ ಏಟು ಗೊತ್ತಾಗೋಲ್ಲ. ಕೇಳೋ ನಾನು ಬಂದಿದ್ದೀನಿ ಅಂತ ಹೇಳಿಸುತ್ತೆ.
ನಾನು ಬಂದಿದ್ದೀನಿ ಅಂತ ಹೇಳು ಅನ್ನುತ್ತೆ. ನೆನಪಿಟ್ಕೊಳ್ಳಿ, ಗುರು ಕೆಡ್ತು ಅಂದ್ರೆ ಏಳಿಯ ಹೊಡಿಯೋದು. ಸಾಕ್ಷಿ ದ್ರೋಣಾಚಾರ್ಯರು ದ್ರುಪದನಿಗೆ ಹೇಳೇ ಬರ್ತಾರೆ. ಆದ ಅವಮಾನಕ್ಕೆ, ಹೌದು ಅವತ್ತು ಗುಡಿಸ್ಲಲ್ಲಿ ದ್ರೋಣಾಚಾರ್ಯರ ಜೊತೆ ಅನ್ನ ತಿಂದವನು ಅವನು. ಅವತ್ತಿಗೆ ಅದು ನೆನಪಿಗೆ ಬರಲಿಲ್ಲ. ಗೊತ್ತಾ, ನಾನು ಬೆಳ್ಳಿ ತಟ್ಟೆ ತಗೊಬಂದಿದ್ದೆ, ಅದು ಇಟ್ಟಿದ್ದೆ, ಇದಿಟ್ಟಿದ್ದೆ ಅಂತಕ್ಕಂಥ ಮಾತುಗಳು ಬರುತ್ತೆ. ಆಮೇಲೆ ಒಂದು ಕಾಲಘಟ್ಟಕ್ಕೆ ದ್ರೋಣಾಚಾರ್ಯರು ಹಾಗೂ ದ್ರುಪದ ಮಹಾರಾಜ, ತುಂಬಾ ವಯಸ್ಸಾದವ ಆತ. ಅವತ್ತಿನ ಒಂದು ಪಾಂಡವರ ಯುದ್ಧ ಪಕ್ಷದಲ್ಲಿ ಅವನು ಬಂದು ನಿಂತ್ಕೋತಾನೆ. ತುಂಬಾ ವಯಸ್ಸಾದ ರಾಜರುಗಳಲ್ಲಿ ಇಬ್ರು, ಒಬ್ಬ ವಿರಾಟ ರಾಜ, ಇನ್ನೊಬ್ಬ ಬಂದು ದ್ರುಪದ ಮಹಾರಾಜ. ಆ ದ್ರುಪದನ ಮಗಳೇ ಆ ತಾಯಿ ಜಗನ್ಮಾತೆ ದ್ರೌಪದಿ ದೇವಿ. ದೃಷ್ಟದ್ರಮ್ಯ ಆ ಒಂದು ಪೂಜೆ ಮಾಡಿ ಹೊಲಿಸ್ಕೊಳ್ತಕ್ಕಂಥದ್ದು. ಅಗ್ನಿದೇವನನ್ನ, ಇಂದ್ರಾದಿ ದೇವತೆಗಳನ್ನ ತಪಸ್ಸು ಮಾಡಿ ಹೊಲಿಸ್ಕೊಳ್ತಕ್ಕಂಥದ್ದು ಆದಿ ಜಗನ್ಮಾತೆಯ ಅಂಶವಾಗಿ ದ್ರೌಪದಿ ದೇವಿ ಹುಟ್ಟೋದು. ಅದಕ್ಕೊಂದು ಕಾರಣ ಇದೆ. ಇವರಿಬ್ರು ಚಿಕ್ಕ ಮಕ್ಕಳು ಇರಬೇಕಾದ್ರೆ ಒಂದು ಗುರುಕುಲದಲ್ಲಿ ಸ್ನೇಹಿತರುಗಳು. ರಾಜಕುಮಾರ ಅಲ್ವಾ, ಎಷ್ಟಾದ್ರೂ ಅವನಿಗೊಂದು ಬೆಳ್ಳಿ ತಟ್ಟೆ, ಇನ್ನೊಂದು ಹೊಸ ವಿಶೇಷ ವಸ್ತ್ರ ಅದು ಇದು ಇದ್ರೂ ಕೂಡ ಗುರುಕುಲದಲ್ಲಿ ಅದೆಲ್ಲ ನಿಯಮ ಇಲ್ಲ. ಹೋಗ್ಲಿ ಒಂದು ತಟ್ಟೆ ಅಷ್ಟೇ, ಅದಕ್ಕೂ ಅಲೋವಿಲ್ಲ ಯಾವಾಗ್ಲೂ ಒಂದ್ಸಲಿ. ದ್ರೋಣಾಚಾರ್ಯರು ಎಷ್ಟಿದ್ರು ತೀರಾ ಬಡತನ, ಆದ್ರೆ ವಿದ್ಯೆ ಕಲೀಲಿಕ್ಕೆ ಬಂದಿರ್ತಾರೆ. ಒಂದೊಂದು ದಿನ ಮಹಾಗುರುವಾಗುವತಕ್ಕಂಥ ಲಕ್ಷಣ ನೋಡಿ ತುಂಬಾ ಆತ್ಮೀಯರಾಗ್ಬಿಟ್ಟಿರ್ತಾರೆ. ಒಂದು ಗುರುವಿಗೆ ಕಳ್ಳತನ ಕಪಟತನ ಏನೋ ಗೊತ್ತಿರೋಲ್ಲ, ನೆನ್ಪಿಟ್ಕೊಳ್ಳಿ. ಬೇಗ ನಂಬೋದು, ಬೇಗ ತಂದು ತಟ್ಟೆಲಿ ಇಟ್ಕೊಳ್ಳೋದು. ನಮ್ಮವನ್ ಕಣ, ಆದ್ರೆ ಆಘಾತ ಆದ್ರೆ ಮಾತ್ರ ಅದು ಅಂತಿಂತ ಶಾಪವಾಗಿ ನಿಲ್ಲೋಲ್ಲ. ನಾನು ನೋಡಿದ್ದಾನೆ. ಅದಕ್ಕೆ ಸಾಕ್ಷಿಯೇ ದ್ರೋಣಾಚಾರ್ಯರು. ಬೆಳಿತಾ ಬೆಳಿತಾ ಆಡ್ತಾ ಒಂದು ಕಾಲ್ಗಟ್ಟಕ್ಕೆ ವಿದ್ಯಾಭ್ಯಾಸ ಮುಗಿಯುತ್ತೆ. ಅವರಿಬ್ರು ಬೇರೆ ಬೇರೆ ಆಗ್ಬೇಕಾದಂತ ಸಂದರ್ಭ. ಆಗ ದ್ರುಪದ ರಾಜಕುಮಾರ ಬಂದು, ದೊಡ್ಡ ಪಡೆ ಬಂದು ಕರ್ಕೊಂಡಾಗ ಒಂದು ಮಾತು ಕೊಟ್ಟು ಹೋಗ್ತಾನೆ. ಮುಂದೊಂದು ದಿನ ನಾನು ರಾಜನಾಗ್ತೇನೆ. ಈಗ ರಾಜಕುಮಾರ, ಮುಂದೆ ಯುವರಾಜ, ರಾಜ ಇದಾಗ್ತೇನೆ. ನಿನಗೇನಿದ್ರು ಗೆಳೆಯ, ನೀನು ಬಾ, ನಾನಿದ್ದೇನೆ ಅಂತ. ಮುಂದೆ ತಟ್ಟೆ, ಊಟ ಎಲ್ಲ ಹಂಚ್ಕೊಂಡಿರ್ತಾರೆ. ನೆನ್ಪಿಟ್ಕೊಳ್ಳಿ. ದ್ರುಪದನು ಮರೆತೋಯ್ತು, ದ್ರೋಣರಿಗೆ ಮರೆತಿಲ್ಲ. ಮುಂದೊಂದಿನ ಮದುವೆ ಆಗುತ್ತೆ. ಕಡು ಕಷ್ಟಕಾಲ. ಅಶ್ವತ್ಥಾಮ ಹುಟ್ಟುಬಿಟ್ಟಿದ್ದಾನೆ. ಅಶ್ವತ್ಥಾಮನಿಗೆ ಒಂದು ಲೋಟ ಹಾಲು ಕುಡಿಸಲಿಕ್ಕೆ ದುಡ್ಡಿರೋಲ್ಲ, ವ್ಯವಸ್ಥೆ ಇರೋಲ್ಲ, ಗೋವಿರೋಲ್ಲ. ಒಳ್ಳೆ ಹಾಲು ಕುಡಿಸ್ಲಿಕ್ಕೆ ಏನೋ ಒಂದು ಮನೆಯಲ್ಲಿ ಇದ್ದಂತ ಒಂದು ಹಿಟ್ಟನ್ನ ನೀರಿನಲ್ಲಿ ಗಟ್ಟಿಯಾಗಿ ಕಲಿಸ್ಬಿಟ್ಟು ಬಿಸಿನೀರು ಮಾಡಿ ಅದನ್ನೇ ಬಿಸಿ ಹಾಲು ಅಂತ ಕುಡಿಸ್ತಿರ್ತಾರೆ. ಏನೋ ಇದೊಂಥರ ಇದೆ, ಹೋಗಮ್ಮ ಇದು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಮಗು ಅಂತ ಆಕೆಗೆ ಹೇಳ್ಕೊಳಕ್ ಆಗ್ತಿಲ್ಲ, ಹೊಟ್ಟೆ ಸಂಕಟ ತಾಯಿಗೆ. ಕೃಪಾಚಾರ್ಯರ ಸೋದರಿ, ದ್ರೋಣಾಚಾರ್ಯರಿಗೆ ಭಾವ ಆಗ್ಬೇಕು, ಕೃಪಾಚಾರ್ಯರಿಗೂ ಭಾವ ಆಗ್ಬೇಕು. ಮಹಾ ಸ್ವಾಭಿಮಾನಿ ಗುರುಗಳು, ಸ್ವಾಭಿಮಾನಿಯ ನೆನಪಿಟ್ಕೊಳ್ಳಿ. ಅಗಲಾಚಲ್ಲ, ಕೇಳೋದೇ ಇಲ್ಲ. ಯಾರಾದ್ರೂ ಸಹಾಯಕ್ಕೆ ಬಂದ್ರೆ ಬೇಡ ಅಂತಾರೆ. ಆದ್ರೂ ಮೇಲ್ ಬಿದ್ದು ಕೆಲವರು ಸಹಾಯ ಮಾಡಿ ಬೆನ್ನಿಗೆ ಚೂರಿ ಹಾಕೋರು ಇರ್ತಾರೆ. ಅದ್ ನಡೆಯುತ್ತೆ. ಗುರು ನೀಚ ಆಗೋದು ಆಗಲೇ. ಯಾರಿಗೂ ಬೆನ್ನಿಗೆ ಚೂರಿ ಹಾಕಿರ್ತೀರಿ, ಇಲ್ಲ ಬೆನ್ನಿಗೆ ಚೂರಿ ಹಾಕೋ ಬುದ್ಧಿ ಬಂದಿರುತ್ತೆ, ಇಲ್ಲ ಚೂರಿ ಹಾಕಿರ್ತಕ್ಕಂಥದ್ದು ಈ ಜನ್ಮದಲ್ಲಿ ವಾಪಸ್ ಕೊಡ್ಬೇಕಾಗುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ. ತಮಾಷೆ. ದ್ರೋಣಾಚಾರ್ಯರನ್ನ ಪೀಡಿಸೋದಿಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡಿ, ನೋಡೋಣ ಅನ್ನೋ ಒಂದು ಕಾಲಘಟ್ಟದಲ್ಲಿ ಏನಾಗುತ್ತೆ, ಒಮ್ಮೆ ಹುಡುಗರ ಜೊತೆ, ಸಹಪಾಠಿಗಳ ಜೊತೆ ಆಡ್ತಾ ಒಬ್ಬ ಚೆನ್ನಾಗಿರೋ ವ್ಯವಸ್ಥೆ, ಬಾರೋ ನಮ್ಮ ಮನೆಗೆ ಅಂತ ಕರ್ಕೊಂಡು ಹೋಗ್ಬಿಟ್ಟು ಒಳ್ಳೆ ಹಾಲಿನಲ್ಲಿ ಈ ಶೇಂಗಾ ಬೀಜ ಇನ್ನೊಂದು ಎಲ್ಲ ಕುಟ್ಟಿ, ನಾವು ಬಾದಾಮ್ ಹಾಲು ಅಂತೀವಲ್ಲ, ಆ ತರ ಕುಡಿಸ್ಬಿಡ್ತಾರೆ. ಏನೋ ಇದು ಅಂದ್ರೆ ಹಾಲು ಕಣೋ, ಹಾಲಲ್ಲಿ ಬಾದಾಮಿ ಎಲ್ಲ ಹಾಕಿದೀವಿ ತಗೋ ಅಂತ. ಇಲ್ಲ, ನಮ್ಮಮ್ಮ ಕೊಡೋದು ಬೇರೆ ತರ ಇರುತ್ತೆ. ಇದೇ ಕಣೋ ಹಾಲು ನೋಡೋ ಅಂತ ನಾರ್ಮಲ್ ಹಾಲನ್ನು ಕೊಡ್ತಾನೆ. ಅದನ್ನು ಕುಡಿತಾನೆ. ಹೌದಲ್ಲ, ಇದೇನಿದು? ಅವ್ನಿಗೆ ಕಸಿವಿಸಿ ಒಂಥರ ಒಳಗಡೆ ಬೇಯ್ತಾ. ಮಕ್ಕಳಲ್ವಾ, ಎಷ್ಟಾದ್ರೆ ಆಡೋ ಮಕ್ಕಳು. ಇದು ಹೋಗಿ ಬೇಗ ಅಮ್ಮನ ಹತ್ರ ಕೇಳಬೇಕು ಅನ್ನೋ ಒಂದು ಇದರಲ್ಲಿ ನೋಡಿ. ಗುರುವಿಗೆ ತನ್ನ ಮನೆ ಶಾಪ, ತನ್ನ ಕುಟುಂಬ ಶಾಪ. ತುಂಬಾ ಒಳ್ಳೆ ಒಂದು ಗುರುವಿಗೆ ಇನ್ಯಾರು ಶತ್ರುಗಳಲ್ಲ, ಅವ್ರ ಮನೆಯವರೇ, ಅವ್ರ ಹತ್ರ ತಿಂದೋದವರೇ, ಅವ್ರ ಜೊತೆಲಿ ಇದ್ದವರೇ. ನೀವು ಗಮನಿಸಿ ನೋಡಿ, ತುಂಬಾ ದೊಡ್ಡ ಗುರುಸ್ಥಾನ, ಪದವಿ ಸ್ಥಾನ, ಪ್ರತಿಷ್ಠಾ ಸ್ಥಾನ, ಗೌರವ ಸ್ಥಾನ ಈ ತರ ಪಡೆದಿರ್ತಕ್ಕಂಥ ವ್ಯಕ್ತಿಗಳ ಜೀವನದಲ್ಲಿ ಎಂತೆಂತ ಒಂದು ಚೂರಿ ಹಾಕಿರ್ತಾರೆ ಅನ್ನತಕ್ಕಂಥದ್ದು.
ಅಯ್ಯೋ, ನನ್ನ ಗುರುಗಳಿಗಂತೂ ಮಗನಿಗಿಂತಲೂ ಹೆಚ್ಚಾಗಿ ನಿಂತು ಕನ್ಯಾದಾನ ಮಾಡಿರ್ತಕ್ಕಂಥ ಹುಡುಗ. ಅಬ್ಬೋ, ನೆನೆಸ್ಕೋಬೇಕು ಆತ. ಹೇಳಬಾರದು. ಯಾವತ್ತು ಅವರು ಹೇಳಿದ್ದು ಯಾವತ್ತೂ ಬಾಯಿ ಜಾರಿರ್ಲಿಲ್ಲ. ಅದು ಆಡಿದ ಮಾತಿಗೆ ಬಾಯಿ ಕಟ್ಬಿಟ್ರು. ಇಂಥವನ ಬಾಯಲ್ಲಿ ಇಂಥದ್ದು ಅವ್ರಿಗೆ ಹೇಳಿದ್ರ, ಅವನ್ ಜಾತಕದಲ್ಲಿ ಗುರು ನೀಚ. ಇರ್ಲಿ ಬಿಡಿ, ಗುರು ನೀಚ ಅಲ್ವಾ, ನಾನಾದ್ರೂ ನಿಲ್ತೇನೆ ತಂದೆ ಸ್ಥಾನದಲ್ಲಿ ಅಂತ. ಹಿಡ್ಕೊಳ್ಳೋರಿಲ್ಲ, ನೋಡೋರಿಲ್ಲ, ಮಾಡೋರಿಲ್ಲ, ಎಂಥದ್ದಿಲ್ಲ. ಕಡೆಗೂ ಅದು ಬಿಡಿ, ಅದಿನ್ನೊಂದು ಕಥೆಯಾಗಿ ನಿಂತಿದ್ದೆಲ್ಲ. ಅವತ್ತು ದೊಡ್ಡ ಗಲಾಟೆನ ಆಗೋಗುತ್ತೆ. ಯಾವ ಮಟ್ಟಕ್ಕೆ ಅಂದ್ರೆ, ಇವನು ಬಂದು ಹಾಲು ಕೊಡ್ತಾರೆ ಅವರಮ್ಮ, ಇವನು ಕಾಯ್ತಿರ್ತಾನೆ. ಹಸಿವೆಲ್ಲ ಆಡ್ಕೊಂಡು ಬಂದಿದ್ದಾನೆ, ಚೆನ್ನಾಗಿ ಕುಡಿದು ಬಂದಿದ್ದಾನೆ, ಹಸಿವೆ ಇಲ್ಲ, ತುಂಬಿದೆ. ನೋಡೋಣ ಅಮ್ಮ ಏನ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ನೋಡಿದ್ರೆ ಇದೇ ಒಂದು ಹಿಟ್ಟನ್ನ ಕಾಯಿಸ್ಬಿಟ್ಟು, ಇದನ್ನ ಹಾಲು ಕುಡಿ ಮಗು, ಶಕ್ತಿ ಬರುತ್ತೆ ಅಂತ. ಇದು ಹಾಲಲ್ಲ, ಇಲ್ಲಪ್ಪು ಹಾಲಿದು, ಇದು ಬಾದಾಮಿ ಹಾಲು, ನಾನು ಕುಡಿದಿದ್ದೀನಿ ಅಂತ ಚೆಲ್ಲೇ ಬಿಡ್ತಾನೆ. ಒಂದು ಕೆನ್ನೆಗೆ ರಪ್ಪನ್ ತೊಡಿತಾಳೆ. ಇನ್ನೂ ಹೇಳ್ತಾ ಕುತ್ಕೊಬಿಡ್ತಾನೆ. ದ್ರೋಣಾಚಾರ್ಯರು ಆಗ ಬರ್ತಾರೆ. ಏನಾಯ್ತು ಅಂದ್ರೆ, ಹುಡುಗ ಹೇಳ್ತಾನೆ, ನಾನು ನನ್ನ ಹುಡುಗರ ಜೊತೆ, ನನ್ನ ಸ್ನೇಹಿತರ ಜೊತೆ ಆಡ್ತಾ ಇದ್ದೆ, ಒಬ್ಬ ಕರ್ಕೊಂಡು ಹೋದ, ಕುಡ್ದೆ ನಾನು, ಇದೆಲ್ಲ ಹಾಲು ಹಾಗೆ ಹೀಗೆ. ಆತನ ಕಣ್ಣಲ್ಲಿ ನೀರು ಅಳೋಕ್ಕಾಗಲ್ಲ. ತಂದೆಯ ಕಣ್ಣೀರು, ಗುರುವಿನ ಕಣ್ಣೀರು ಮಹಾ ಕಣ್ಣೀರು. ನೆನ್ಪಿಟ್ಕೊಳ್ಳಿ, ನಿಜವಾದ ತಂದೆ ಕಣ್ಣಲ್ಲಿ ನೀರು ಹಾಕಿದ್ರೆ ಮಕ್ಕಳಿಗೆ ಒಳ್ಳೇದಲ್ಲ. ಹಾಗೆ ಒಬ್ಬ ಆಚಾರ್ಯನ ಕಣ್ಣೀರು ಅಂತಿಂತದ್ದಲ್ಲ, ಇಡೀ ಕುಟುಂಬದ ಆಚಾರವನ್ನೇ ಕೆಡಿಸಿಟ್ಟು ಬಿಡುತ್ತೆ. ಅವತ್ತು ಆ ಕಣ್ಣೀರು, ಆ ಸಂಕಟ ಹೇಳಲಾರ್ದೆ ಹಾಗೆ ತಟಸ್ಥವಾಗಿ ಕುತ್ಕೊಂಡ್ರೆ, ಕೃಪಿಯು ಆತನ ಹೆಂಡತಿಯು ಬಂದು ಮೂದಲಿಸ್ಬಿಡ್ತಾಳೆ. ನೋಡಿ, ನಮ್ಮ ಮಗನ್ ಕೊಡಿಸ್ಲಿಕ್ಕಾಗಲಿ, ಇನ್ನೆಂಥದ್ದು ಹೋಗಿ ನಿಮ್ ಸ್ನೇಹಿತ ಗೊತ್ತಿದ್ದಾನೆ ಅಂತ ಹೇಳ್ತೀರಲ್ವಾ, ಅಲ್ಲಿ ಹೋಗ್ಬಿಟ್ಟು ಒಂದು ವ್ಯವಸ್ಥೆ ಮಾಡ್ಕೊಂಡು ಒಂದು 4 ಹಸುಗಳಾದ್ರೂ ತಗೊಂಡ್ ಬನ್ನಿ ಅಂತ. ಸರಿ ಆಯ್ತು, ನೆನಪು, ಹೌದಲ್ವಾ, ನನ್ನ ಸ್ನೇಹಿತ ಹೇಳಿದ್ದ ಅಂತ. ಅವತ್ತಿಗೆ ದ್ರುಪದ ರಾಜ ಆಗ್ಬಿಟ್ಟಿರ್ತಾನೆ. ಅವನ್ಗೆ ಹಳೇದ್ ನೆನಪುಗಳು. ಆ ಸ್ಥಾನ ಬಂದ್ಮೇಲೆ ಅಷ್ಟೇ ಮಗು. ಇವತ್ತು ನೆನ್ಪಿಟ್ಕೊಳ್ಳಿ, ಸಹಾಯ ತಗೊಳ್ಳೋವರೆಗೂ ನೀವು ಅಮ್ಮ, ಅಪ್ಪ, ದೇವರು ಎಲ್ಲ. ಇವತ್ತು ನಾವು, ಅಯ್ಯೋ, ನಮ್ ಗುರುಗಳು ಆತನಿಗೆ ಮಾಡಿದಂತ ಸೇವೆ ನೋಡ್ಬೇಕಿತ್ತು. ಆತನ ಹುಟ್ಟಿದ ಮಗುವಿನ ಕಕ ತೊಳೆದಿದ್ದಾರೆ. ಹೌದು, ಆ ತಾಯಿ ನೋಡ್ಬೇಕು, ಅನ್ನಪೂರ್ಣೇಶ್ವರಿ. ಅಯ್ಯೋ, ತೀರಾ ನಿರ್ಗತಿಕ. ಹೆಣ್ ಕೊಡೋದಿಲ್ಲ, ಎಲ್ಲೂ ಸೇರಿಸ್ಕೊಳ್ಳಲ್ಲ, ಹತ್ರಕ್ಕೂ ಬಿಟ್ಕೊಳ್ಳಲ್ಲ, ವ್ಯಕ್ತಿತ್ವ ಇಲ್ಲ, ಏನೂ ಇಲ್ಲ. ಏನೋ ಒಂದು ದುಡುತ್ತ ಅವನ ಅದೃಷ್ಟ, ಅವರ ಅದೃಷ್ಟ. ಏನೋ ಒಂದು ಪುಟ್ಟ ಕೆಲಸ, ಓದು, ಬದುಕು, ಅದ್ರಲ್ಲೇ ಅರ್ಥ ಮಾಡ್ಕೋಬೇಕು ಮಕ್ಕಳೇ. ಗುರುದೋಷವಿದ್ದಾಗ ನಮ್ಮನ್ನ ಕೆಲವೊಂದು ಕಟ್ ಆಫ್ ಮಾಡಿಟ್ಟಿರುತ್ತೆ. ಓಹೋ, ನನ್ನ ದೋಷ ಏನು, ಇದಕ್ಕೆ ಕೇಳೋದು ಜಾತಕ, ನನಗೆ ಮುಂದಕ್ಕೆ ಇನ್ನೇನಾಗುತ್ತೆ. ನಮಗೇ ಗೊತ್ತಿಲ್ಲದೆ ಕೆಲವೊಂದು ಒಳ್ಳೆ ದಶೆಗಳು ಬಂದ್ಬಿಟ್ಟಿರುತ್ತೆ. ನಮ್ಗೆ ಕಿವಿಗೆ ಅದು ಹೋಗಲ್ಲ, ತಿಲ್ ತುಂಬಿದ್ರು ಹೋಗೋದಿಲ್ಲ, ಇದಾಗುತ್ತೆ. ಗುರು ಕೆಟ್ಟಾಗ ತಮಾಷೆ ಇನ್ನೊಂದು ಏನ್ ಗೊತ್ತೀರಾ, ಶುಕ್ರ ಚೆನ್ನಾಗಿರ್ತಾನೆ. 1985 ನಲ್ಲಿ ಹುಟ್ಟಿರೋರ್ಗೆ ಶುಕ್ರ ಚೆನ್ನಾಗಿರ್ತಾನೆ. ತಮಾಷೆ ನೋಡಿ. ಅವನ್ ದಶೆ ಏನಾದ್ರೂ ಇತ್ತು ಅಂದ್ರೆ, ಓಹೋ, ಅಬ್ಬರಿಸಿ ಬೊಬ್ಬರಿಸಿ ಕೊಡ್ತಾನೆ. ಒಂದೇ ಸಲ ಎಲ್ಲ ತಗೊಂಡು ಹೊರಟೋಗ್ತಾನೆ. ಹಳ್ಳಿ ಕುಡುಪಾಳು ಹಳ್ಳಿ ಕೊಂಡು ಪೋವಾಳ್ ಅಂತ ಹೇಳ್ತೇವೆ ನಾವು. ಆ ತರದೊಂದು ವಿಸ್ಮಯ ನಡೀತಕ್ಕಂಥದ್ದಾಗುತ್ತೆ. ವಿಸ್ಮಯ ಅಲ್ಲ, ಮಾಡಿದ್ದುಂಡ ಮಾರಾಯ, ವಾಪಸ್ ಕೊಡ್ಬೇಕಲ್ವಾ. ದ್ರೋಣಾಚಾರ್ಯರು ದ್ರುಪದನ ಹತ್ರ ಬಂದಾಗ ಅದೇ ಆಗೋದು. ರಾಜ ಅವನು. ಇವರು ಆ ಧರ್ಮಸಭೆ, ಇವತ್ತೆಲ್ಲ ಜನತಾ ದರ್ಶನ ಅಂತಾರಲ್ವಾ, ಅವತ್ತು ಇತ್ತು. ನಾನು ಈ ತರ ಆಚಾರ್ಯ ಬಂದಿದ್ದೇನೆ, ಹೋಗಿ ಹೇಳಪ್ಪ ಅಂತ. ಯಾರಪ್ಪ? ದ್ರೋಣಾಚಾರ್ಯರು. ಸರಿ, ರಾಜನಾಗಿ ಮರ್ಯಾದೆ ಕೊಡೋದು ಒಂದಿದೆ. ಬಂದಿದ್ದಾರೆ ಬ್ರಾಹ್ಮಣ, ಆಚಾರ್ಯ. ಸರಿ, ಒಂದು ಪೀಠ, ಇನ್ನೊಂದು ಫಲ, ತಾಂಬೂಲ. ನೆನಪಿದ್ದೀನಾ ದ್ರುಪದ, ನೀನು ನಾನು ಆ ತುಂಬಿದ ಸಭೆಯಲ್ಲಿ? ದ್ರುಪದ ಅಂತಾರೆ. ದ್ರುಪದ ಹೇಗಿದ್ದೀಯಾ? ನಾನು ದ್ರೋಣ, ಈ ತರ. ಅವನಿಗೆ ನೆನಪು ಇಲ್ಲ. ಆ ಸ್ಥಾನಕ್ಕೆ ಹೋದ್ಮೇಲೆ ನೋಡಿ, ಪಡೆದ ಮೇಲೆ ಕಲಿಯುಗಕ್ಕೆ ನೋಡಿ, ಅದಕ್ಕೆ ಹೇಳೋದು ಮಿತ್ರರನ್ನು ನಂಬಬಾರದು ಅಂತ. ಬೆಳೆದ ಮೇಲೆ ಅಯ್ಯೋ ಆಡ್ತಾ ಅಣ್ಣ ತಮ್ಮಂದ್ರು ಬೆಳಿತಾ ದಾಯಾದಿಗಳು ಅನ್ನೋ ಮಾತು ಬಂದಿದ್ದೆ ದ್ವಾಪರ ಯುಗ ಆಯ್ತು. ಅಂದ್ರೆ ಇನ್ನೂ ಒಂದಿದೆ, ದ್ವಾಪರ ಯುಗದಲ್ಲಿ ಬಳಸಿಕೊಳ್ಳುವವರೆಗೂ ಅವನ ಸ್ನೇಹಿತ, ನಿಮಗ್ ಸಿಗೋವರೆಗೂ ರಸ, ಸಿಗಲಿಲ್ವಾ ಅವನೇ ನಿಮ್ಮ ಮೊದಲ ದುಶ್ಮನ್. ನಿಮ್ಮಿಂದ ಲಾಭ ಇಲ್ಲ ಅಂದಿದ್ದೆ ಬಿಟ್ಟು ಓಡೋಗ್ ಬಿಡ್ತಾನೆ. ನೀವು ಕೇಳಿ ನೋಡಿ, ನೀವು ಮಾಡಿದ ಸಹಾಯ, ನೀವು ಇನ್ನೊಂದು ಅಂತ ಅವನ ಬಾಯಲ್ಲಿ ಬರೋ ಮಾತುಗಳು ನೋಡಿ. ಬೇರೆಯವ್ರು ಹೊಡೆಯೋದು ಹೇಳ್ಬಿಟ್ಟು ಹೊಡೆದ್ರೆ ಗುರು ಮಾತ್ರ ನೆನಪಿಟ್ಕೊಳ್ಳಿ. ಯಾಕೆಂದ್ರೆ ಗುರು ಹೊಡೆಯುವಾಗ ಶನಿ ಕೂಡ ತಟಸ್ಥ ಆಗ್ತಾನೆ, ಅವನ ಜೊತೆ ರಾಹು ಕೇತುಗಳು ಸೇರ್ತಾರೆ. ಮುಖ್ಯವಾಗಿ ಕೇತು ಸೇರ್ತಾನೆ ನೋಡಿ. 1985 ನಲ್ಲಿ ಹುಟ್ಟಿರೋರ್ಗೆ ಅದೇ ಇರೋದು.
100ರಲ್ಲಿ 80 ಜನ ನಿಮ್ಮ ಗಮ್ಯ ತಪ್ಪಿತ್ತಾ ಇಲ್ವಾ ಹೇಳಿ ಮಕ್ಕಳೇ? ನಿಮಗೇ ಗೊತ್ತಿಲ್ಲದೆ ತಪ್ಪಾದ ವ್ಯಕ್ತಿಗಳು, ತಪ್ಪಾದ ಜನ, ತಪ್ಪಾದ ಆಲೋಚನೆ, ತಪ್ಪಾದ ಚಿಂತನೆ, ತಪ್ಪಾದ ಕೆಲಸ, ಓದಿರೋದೊಂದು, ಮಾಡ್ತಿರೋದೊಂದು. ನೀವು ಮೆಚ್ಚಿಸ್ಲಿಕ್ಕಾಗಿದೆಯಾ ಇಲ್ಲ ನಿಮ್ಮನ್ನ ಯಾರಾದ್ರೂ ಮೆಚ್ಚಿಸ್ಲಿಕ್ಕಾಗಿದೆಯಾ? ಕರೆಕ್ಟ್ ಆಗಿ ಹೇಳಿ. ನೀವು ಏನೇ ಮಾಡಿದ್ರು ಅಲ್ಲೊಂದು ಇದ್ದೇ ಇರುತ್ತೆ. ಗುರು ನೀಚ ಇರೋರ್ಗೆ ಒಂದು ಬುದ್ಧಿ ಇರುತ್ತೆ. ಯಾರನ್ನೂ ನಂಬಲ್ಲ, ತಾನು ಕಳ್ಳ ಪರರನ್ನು ನಂಬಲಾರ. ಹೌದು, ನಾನು ನೋಡಿದ್ದೇನೆ. ಅಯ್ಯೋ, ಎಲ್ಲರನ್ನ ಇದೇ ರೀತಿ ಗೃಹ ದೃಷ್ಟಿ, ಏನೋ ಒಂದು ನೆಗೆಟಿವ್ ದೃಷ್ಟಿ ಭಾವದಲ್ಲಿ ಅವನೇನ್ ಮಾಡ್ತಾನೆ, ನನ್ನ ಬಗ್ಗೆ ಏನ್ ಮಾಡ್ತಾನೆ, ನನ್ನ ಜಾಗಕ್ಕೆ ಏನ್ ತೆಗೆದಿಡ್ತಾನೆ. ಯಾರ ಅಧಿಕಾರ ಯಾರು ಕಿತ್ಕೊಂಡು ಹೋಗಲ್ಲ. ಬಟ್ ಈ ಗುರು ನೀಚ ಇದ್ದು ಈ ಶನಿ ಕೇತು ಸೇರುತ್ತು ಅಂದ್ರೆ ಜಾತಕದಲ್ಲಿ ಅದೇನಾದ್ರೂ ಕೇಂದ್ರದಲ್ಲಿ ಇತ್ತು ಅಂದ್ರೆ ಕನ್ಫರ್ಮ್ ನೆನ್ಪಿಟ್ಕೊಳ್ಳಿ ಮಕ್ಕಳೇ. 1985 ನಲ್ಲಿ ಒಂದು ತಮಾಷೆ ಏನ್ ಗೊತ್ತಾ? ಶನಿ ಉಚ್ಚಂಗತ ತುಲಾ ರಾಶಿನಲ್ಲಿ ಒಂದು ಕೆಲಸ ಇರುತ್ತೆ, ಆದ್ರೆ ಕೇತು ಸೇರಿರುತ್ತೆ. ಯೋಗ್ಯತೆ ಇಲ್ಲದ ಕೆಲಸವೋ ಇಲ್ಲ ಅಲ್ಲೊಂದು ಪರ್ಮನೆಂಟ್ ಇಲ್ಲದ ಕೆಲಸವೋ ಯಾವಾಗ ಹೋಗುತ್ತೆ ಗೊತ್ತಿಲ್ಲ. ನಾನು ನೋಡಿದ್ದೇನೆ 1985 ನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕೆಲಸದಲ್ಲಿ ಕಳ್ತನ ಮಾಡಿರೋದು, ಮೋಸ ಮಾಡಿರೋದು, ಅಪವಾದ ಬರೋದು, ಇಲ್ಲ ಅಪವಾದದಂತ ಕೆಲಸ ಮಾಡೋದು, ಇಲ್ಲಿ ಕೆಳಗಡೆಯಿಂದ ಲಂಚ ತಗೊಂಡಿರೋದು, ಇನ್ನೊಂದು ಮಾಡ್ಕೊಂಡು ಜೇಬಲ್ ಬಿಟ್ಕೊಂಡಿರೋದು, ಇಲ್ಲ ನಿಮ್ಮನ್ನ ಯಾರೋ ತಗೊಂಡಿರೋದು ಸಿಕ್ಸ್ ಹಾಕೋದು, ಯಾರನ್ನೋ ತೆಗಿಸ್ಲಿಕ್ಕೆ ಹೋಗಿ ಯಾರಿಗೋ ಬಾಣ ಬಿಡಕ್ ಹೋಗಿ ನಿಮಗೆ ಬಾಣಗಳೆಲ್ಲ ಚುಚ್ಚಿಸ್ಕೊಂಡು ಬರೋದು. ಇದನ್ನ ತುಂಬಾ ಜನಕ್ಕೆ ನೋಡಿದ್ದಾನೆ, ಗೊತ್ತೇ ಇಲ್ಲ. ಇಟ್ ಇಂಪ್ಯಾಕ್ಟ್ಸ್ ನಾನು ನೋಡಿದ್ದಾನೆ. ಅದು ದ್ರೋಣರ ಮಾತಲ್ಲೇ ಬರುತ್ತೆ. ಏನು ಮಾತಾಡಲ್ಲ, ಅಂತಿಂತ ಅವಮಾನ ಮಾಡ್ಬಿಡ್ತಾನೆ. ನೀನು ನನ್ನ ಗೆಳೆಯ, ನಿನ್ನ ಯೋಗ್ಯತೆಗೆ ಏನೂ ಇಲ್ಲ, ಬಿಟ್ಬಿಡಿ ಅಂತ ಒಂದು 4 ಹಸು ಕೊಟ್ಬಿಟ್ಟಿದ್ರೆ ನಡಿಬೇಕಿತ್ತು, ನಡೆದೋಗ್ತಿತ್ತು. ಇಲ್ಲ, ಸುಮ್ಮನೆ ಇಲ್ಲ ಗುರುಗಳೇ, ಎಲ್ಲ ಖಾಲಿ ಆಗಿದೆ, ವ್ಯವಸ್ಥೆ ಇದ್ದಾಗ ಕಳಿಸ್ಕೊಡ್ತೀವಿ. ಗುರುಗಳಿಗೆ ಎಲ್ಲಿ ನೆನಪಿರುತ್ತೋ ಹೊರಟೋಗ್ತಾರೆ. ಡನ್. ಇಲ್ಲ, ಶನಿಕೇತು ದೃಪದನಿಗೋ, ಗುರು ನೀಚ ದೃಪದನಿಗೋ ಆಡುವಾರ್ದು ಮಾತುಗಳೆಲ್ಲ ಆಡಿಸಿ ಅವಮಾನಿಸಿ ತಳ್ಳಾಕ್ರು ಇವ್ರನ್ನ ಅಂತ ಹೇಳ್ತಾರೆ. ಬಾಯಿಗೆ ಬಂದದ ಮಾತು ಆ ಗುರು ಕಣ್ಣಲ್ಲಿ ಅವತ್ತು ನೀರು ಬರುತ್ತೆ ನೋಡಿ. ನಾನು ಬರ್ತಿದ್ದೀನಿ ಅಂತ ಹೇಳಬೇಕು ಇವನಿಗೆ. ನಾನು ಬರ್ತಿದ್ದೀನಿ. ಕೊಡೋ ಏಟು ಗುರು, ಕೊಡೋ ಏಟು ಗುರು ಕೊಡುವಾಗ ನೆನಪಿಟ್ಕೊಳ್ಳಿ, ನನ್ನ ರಾಮಚಂದ್ರ ಪ್ರಭು ಏಟು ಕೊಡುವಾಗ ಕೂಡ ರಾವಣಾಸುರನ ಜಾತಕದಲ್ಲಿ ಶನಿಕೇತು ಟಂಟನಕ. ಒಂದಿಷ್ಟು ಇಲ್ಲ, ವಾಲಿಗೆ ಹೊಡೆಯುವಾಗಲೂ ಕೂಡ ಹೆಚ್ಚು ಕಡಿಮೆ ಅದೇ ಸಂದರ್ಭದಲ್ಲಿ ನೋಡಿ ಒಂದು ರಾಹು ಕೇತುಗಳು 18 ವರ್ಷ. ಅವುಗಳ ಕದಲಿಕೆ, ಅವುಗಳು ಕೊಡೋ ಬಲ, ಅವುಗಳು ಕೊಡೋ ದುಡ್ಡು, ಅವುಗಳು ಕೊಡೋ ಓಡಾಟ ಇದೆಲ್ಲ ನಡೆದಿರುತ್ತೆ. ಸೂಪರ್. ಕದಲ್ ಬಿಡ್ತು ಮಾತ್ರ, ರಾಹು ಬಿಡ್ತು, ಅದೊಂದು ತಮಾಷೆ ಆಗಿರುತ್ತೆ. ಇನ್ನೊಂದು ಲೆಕ್ಕಾಚಾರ. ದ್ರೋಣರು ನೋಡಿ, ಗುರು ತನಗಾಗೋ ಒಂದು ಏನನ್ ಬೇಕಾದ್ರೂ ಶ್ರಮಿಸ್ಬಿಡ್ತಾರೆ, ಏನನ್ ಬೇಕಾದ್ರೂ. ಆದರೆ ಗುರುದ್ರೋಹವನ್ನು ಮಾತ್ರ ಕ್ಷಮಿಸುವುದಿಲ್ಲ ಯಾವುದೇ ಕಾರಣಕ್ಕೂ. ದಂಡಯಾತ್ರೆ ಮಾಡಿದ್ರೆ ವಂಶನೇ ಇರಲ್ಲ, ಆ ಥರದ ಎತ್ತಾಕೋ ಬರ್ತಾರೆ. ಗುರುಶಾಪ ಅದೇ ಮಕ್ಕಳು. ಕೆಲವ್ರು ನೋಡಿ, ನಾನು ಇವತ್ತಿಗೂ ನೆನಪಿದೆ, ಕೆಲವು ಕುಟುಂಬಗಳಲ್ಲಿ ವಂಶಗಳೇ ಇಲ್ಲ, ವಂಶೋದ್ಧಾರಕ ಇಲ್ಲ, ಯಾವುದೋ ಗುರುಶಾಪ, ಅದರ ಜೊತೆಲಿ ಶನಿಕೇತು ಶಾಪ. ಅಮ್ಮ ಇದ್ದು ಇಲ್ಲದಿದ್ದಾಗೆ ಅತಂತ್ರವಾಗಿ ಬದುಕಬೇಕು. ಅಪ್ಪ ಇದ್ದು ಅಪ್ಪನ ಸಾವಿಗೆ ದಷ್ಟಾಗ್ಬೇಕು. ಸುಬ್ರತೋ ರಾಯ್ ಜಾತಕದಲ್ಲಿ ಗುರು ನೀಚ ಶನಿ ಕೇತುವಿನ ಪ್ರಭಾವ ಏನು ಕೊಟ್ಟಿದ್ದಾನೆ ಗೊತ್ತಾ ಭಗವಂತ. ಅವನ ಶವ ಸಂಸ್ಕಾರಕ್ಕೆ ಮಕ್ಕಳು ಬರಲಿಲ್ಲ. ಯಾಕೇಳಿ? ಗುರುದೋಷ. ಎಷ್ಟು ದುಡ್ಡನ್ನ ದೋಚಿ ಸುಳ್ಳೆಳಿ ನಿಮಗೆ ಗೊತ್ತಿಲ್ಲ ಮಕ್ಕಳು, ಭಯಂಕರ ದೋಚಿರೋದು. ಒಂದೊಂದು ಮಗನಿಗೂ 30,000 ಕೋಟಿ ಇಟ್ಟಿದ್ದಾನೆ. ಅವನ ಕೇಸ್ ಮುಗಿಯಲ್ಲ ಬಿಡಿ, ಅವನೇ ಹೊರಟೋದ. ಕೇಸ್ ಖುಲಾಸೆ. ಸುಮಾರು 20-25 ವರ್ಷದಿಂದ ಕೇಸುಗಳು ನಡೀತಿದೆ. ಆತ ಒಳಗಡೆ ಹೋಗಿ ಕೂತಿದ್ದಾನ ಮಕ್ಕಳ. ಸುಪ್ರೀಂ ಕೋರ್ಟ್ 10 ಬಾರಿ ಬರ್ಬೇಕು ಅನ್ನತಕ್ಕಂಥದ್ದು ಹೇಳಿದ್ರು ಕೂಡ ಪ್ರಕೃತಿಯ ನಿಯಮ ನೋಡಿ, ಅನಾಥ ಶವವಾಗಿ ಹೋಗ್ಬಿಟ್ಟ. ಗುರುದೋಷ, ಪಿತೃಶಾಪ ನೋಡಿ. ರೇಮಂಡ್ ಸೋನರ್ ಮಗನನ್ನ ನಂಬಿ ಟ್ರಸ್ಟಿ ಹೆಡ್ ಮಾಡಿ ಎಲ್ಲ ನೋಡ್ಕೊಡು ಅಂತ ಡೈರೆಕ್ಟರ್ಶಿಪ್ ಎಲ್ಲ ಕೊಟ್ರೆ ತಂದೆನೇ ಹೊರಗಡೆ ಹಾಕಿದ್ರೆ ಆ ಮನುಷ್ಯ 0 ಇಂದ ಕಟ್ಟಿರೋ ಕಂಪ್ನಿ ಒಂದು ಕಾಲಘಟ್ಟಕ್ಕೆ ಅಂಬಾನಿ ಟಾಟಾ ಸಮಾನ. ಅಂಬಾನಿ ಏನೂ ಇರಲಿಲ್ಲ, ಅವ್ರ ಹತ್ರ ಸಾಲ ತಗೋಬೇಕಿತ್ತು. ರೇಮಂಡ್ಸ್ ಇಸ್ ನಾಟ್ ಎ ಸ್ಮಾಲ್ ಕಂಪನಿ, ನೆನ್ಪಿಟ್ಕೊಳ್ಳಿ. ತುಂಬಾ ದೊಡ್ಡ ಕಂಪನಿ ಅವತ್ತಿನ ಕಾಲಕ್ಕೆ. ಇವತ್ತು ಅಂಬಾನಿಯವ್ರು ಬೆಳೆದಿರ್ಬೋದು, ಅದರ 10 ಪಟ್ಟು 100 ಪಟ್ಟು ಅದು ಬೇರೆ. ಅವತ್ತಿನ ಕಾಲಕ್ಕೆ ಅವ್ರ 1970s ಅಲ್ಲಿ ಏನೇನೂ ಇಲ್ಲ. ಅವತ್ತಿನ ಕಾಲಕ್ಕೆ
ಸಿಂಗಾನಿಯಾ ಅಂದ್ರೆ ಅದೊಂದು ಕಿಂಗ್ ತರ ಅದು. ಇವತ್ತು ನೀವು ನಂಬ್ತೀರಾ, 1 BHK ಹೌಸ್ನಲ್ಲಿ ಬದುಕೊಂಡಿದ್ದಾನೆ. ತನ್ನ ಕಣ್ಣೀರು ತಟ್ಟಿರೋ ಏಟು 32 ವರ್ಷದ ದಾಂಪತ್ಯ. ಬೂಮ್, 32-34 ವರ್ಷ ನೋಡಿ, 30 ಪ್ರತಿ 12 ವರ್ಷಕ್ಕೆ, ಪ್ರತಿ 30 ವರ್ಷಕ್ಕೆ ಗುರು ಅದೇ ಮನೆಗೆ ಬರೋದು. ನೆನಪಿಟ್ಟುಕೊಳ್ಳಿ, 36ನೇ ವರ್ಷಕ್ಕೆ ಅಲ್ಲಿ ಚೆಕ್ಮೇಟ್ ಇಡ್ಲೇಬೇಕು ಮಕ್ಕಳೇ. ಬರ್ತಾನೆ ಅಂದ್ರೆ ಅಂತಿಂತದ್ ಬರೋದಿಲ್ಲ. ಗುರು ಕೆಡುವಾಗ ಬೇರೆ ಗ್ರಹಗಳೆಲ್ಲ, ಶನಿ ಬರುವಾಗ ಹೇಗೆ, ಅದಕ್ಕೆ ಗೋಚಾರ ಫಲ ನೋಡುವಾಗ ನಾವು ಗುರು ಗೋಚಾರ ಫಲ, ಶನಿ ಗೋಚಾರ ಫಲ, ರಾಹು ಗೋಚಾರ ಫಲ ಅಂತಾನೆ ನೋಡೋದು, ಲಗ್ನದಿಂದಲೇ ನೋಡೋದು. ಗುರು ಕೆಟ್ಟ ಅಂದ್ರೆ ಮಾತ್ರ ಕೋಟೀಶ್ವರ ಕೆಳಗಡೆ ಏನೋ ಮಾಡಿದೀವಿ. ಅದಕ್ಕೆ ಸಮಯ ಚೆನ್ನಾಗಿದ್ದಾಗ ಒಳ್ಳೆಯವ್ರ ಜೊತೆ ಇರಬೇಕು, ಒಳ್ಳೆ ಮಾತು, ಆದಷ್ಟು ಒಳ್ಳೇದ್ ಮಾಡಕ್ ಜಾಸ್ತಿ ನೋಡ್ಬಿಡ್ಬೇಕು. ಅದು ಕೆಲವ್ರನ್ನ ಕಾಪಾಡಿದೆ. 1985 ನಾನು ಕೆಲವ್ರು ಮಾಡಿಸಿದ್ದೇನೆ, ಗೆದ್ದಿದ್ದಾರೆ. ದ್ರೋಣರು ಏನ್ ಮಾಡ್ತಾರೆ ಗೊತ್ತಾ? ಕಾಲಾನುಕ್ರಮದಲ್ಲಿ ಪಾಂಡವರಿಗೆ, ಕೌರವರಿಗೆ ಕುಲಗುರುಗಳಾಗ್ತಾರೆ. ಬೇರೆಯವ್ರಿಗೂ ಟೀಚ್ ಮಾಡ್ತಿರ್ತಾರೆ. ಅದೊಂದು ಕಂಡೀಷನ್ ಹಾಕಿರ್ತಾರೆ ಭೀಷ್ಮರಿಗೆ, ನಾನು ಈ ತರ ಮಾಡ್ಕೊಂಡೋಗಿ, ಆದ್ರೆ ಪ್ರಮುಖವಾಗಿ ಇವ್ರನ್ನ ನೀವು ಎಕ್ಸ್ಟ್ರಾ ಕೇರ್ ತಗೊಂಡು ನಾನು ನೋಡ್ಕೋತೇನೆ. ಅಲ್ಲೇ ಆ ಸ್ಥಾನ ಅವರ ಸಮಾನ, ನಾನು ಯಾರಿಗಿಂತಲೂ ಕೆಳಗಡೆ ಇರಬಾರ್ದು, ನನ್ನ ಸಮಾನ ನಿಮಗೆ ಸ್ಥಾನ ಕೊಡ್ತೇನೆ ಅಂತಾರೆ ಭೀಷ್ಮರು. ಗುರುವಿಗೆ ಆ ಸ್ಥಾನನೇ ಕೊಡಬೇಕು, ಸಮಾನ. ಅದಕ್ಕೆ ತುಂಬಾ ಕಡೆ ತುಂಬಾ ಜನ ಗೊತ್ತಿಲ್ಲ, ವೇದಿಕೆಗಳಿಗೆ ಇಬ್ಬಿಬ್ರು ಗುರುಗಳನ್ನು ಕರಿಲೇಬಾರ್ದು. ಕರೆದ್ರೆ ಏನಾಗುತ್ತೆ ಗೊತ್ತಾ? ಅವರಿಬ್ಬರನ್ನು ಒಂದೇ ಬಾರಿಗೆ ಕರ್ಕೊಂಡು ಬಂದು, ಒಂದೇ ಬಾರಿ ವೇದಿಕೆ ಹಚ್ಚಿ, ಒಂದೇ ಬಾರಿ ಅವರನ್ನ ವೇದಿಕೆ ಮೇಲೆ ಕುಳ್ಳರಿಸಿ, ಒಂದೇ ಬಾರಿ ಇಬ್ಬರಿಗೂ ಪಾದ ಪೂಜೆ ಮಾಡ್ಬೇಕು. ಇವ್ರಿಗೆ ಫಸ್ಟ್, ಇವ್ರಿಗೆ ಸೆಕೆಂಡು ಇಲ್ಲ. ಮೇ ಬಿ ಇವರು ಸಂಸ್ಕೃತದಲ್ಲಿ ಗುರುಗಳಿರ್ಬೋದು, ಇವರು ವೇದಗಳಲ್ಲಿ ಮಹಾಗುರುಗಳಿರ್ಬೋದು. ಹೌದು, ಗುರುವೇ ಆ ಪೀಠ, ಅವರ ಒಳಗಡೆ ಇರೋ ಆ ಆತ್ಮಗುರು. ನನಗೆ ಇವತ್ತಿಗೂ ನೆನಪಿದೆ, ಒಂದು ಬಹುದೊಡ್ಡ ವಾಹಿನಿ, ಅದರ ಇನಾಗ್ರೇಷನ್, ಮಲ್ಟಿಲಿಂಗ್ವಲ್ ಲ್ಯಾಂಗ್ವೇಜ್, ಸುಮಾರು ಒಂದು 14 ವರ್ಷದ ಹಿಂದೆ ನೆನಪು ನನಗೆ. 14-15 ವರ್ಷದ ಹಿಂದಗಡೆ ಮಹಾಗುರುಗಳ ಸಂಗಮ ಕರೆದಿದ್ರು. ನನ್ನ ಕೂಡ ಒಂದು ಮುಖ್ಯ ಅತಿಥಿ ಹೋಗಿದ್ದೇವೆ. ಮಾತಾಡ್ತಿರ್ಬೇಕಾದ್ರೆ ಅಲ್ಲೊಂದು ವೇದಿಕೆಯ ಮೇಲೆ ಒಂದು ಎಡವಟ್ಟು ನಡೀತು. ಪಕ್ಕದಲ್ಲೊಬ್ರು ಮಾತಾಡ್ತಿದ್ರು. ನಾನು ಹೇಳಿದೆ, ಸರ್ ಈ ಚಾನೆಲ್ ಎದ್ದೋಳಲ್ಲ ಸರ್ ಅಂತ ಹೇಳಿದೆ. ಏನು ಮಾತಾಡ್ತಿರು ಗುರುಗಳೇ, ನಮ್ಮ ಗುರುಗಳದು ಇದರಲ್ಲಿ ಶೇರ್ ಇದೆ, ಹಾಗೆ ಹೀಗೆ ಅಂತ. ಎದ್ದೋಳಲ್ಲ ಸರ್ ಅಂದೆ. ಈ ಚಾನೆಲ್ ಅಸ್ತವ್ಯಸ್ತವಾಗಿ ಬಿಡುತ್ತೆ, ಚಿತ್ರಾನ್ನ ಆಗುತ್ತೆ, ಏನೇನೋ ಆಗ್ಬಿಡುತ್ತೆ, ಗುರುಶಾಪಕ್ಕೆ ಒಳಗಾಗುತ್ತೆ ಅಂತ. ನೀವು ಸುಮ್ಮನಿರೋ ಗುರುಗಳೇ ಅಂತ. ಎಲ್ಲ ಮುಗೀತು. ಎಲ್ಲ ಆದ್ಮೇಲೆ ಉಪಹಾರಕ್ಕೆ ಜೊತೆಲಿ ಕುಳಿತುಕೊಂಡಿದ್ದು, ಏನ್ ಗುರುಗಳು ಈ ಗುರುಗಳು ಅಂತ ಕರ್ಕೊಂಡ್ ಬರ್ತಿದ್ರ, ಒಂದೇ ಬಾರಿ ಕರ್ಕೊ ಬರ್ಬೇಕಿತ್ತು. ಅಲ್ಲಿ ನೋಡಿ, ಈ ಗುರುಗ್ ಮೊದಲು ಹಾರ ಹಾಕ್ಸಿದ್ರಿ, ಈ ಗುರು ಪೂಜೆ ಮಾಡಿದ್ರಿ, ಈ ಗುರುಗೆ ಏನಿದು, ಅಲ್ಲಿಗೆ ಆ ಗುರುವನ್ನ ಅವಮಾನ ಮಾಡಿದಾಗಲ್ವಾ, ಈ ಗುರುವನ್ನ ಅವಮಾನ ಮಾಡಿದಾಗಲ್ವಾ, ಏನ್ ಮಾಡ್ಬಿಟ್ರಿ? ಬರೀ ಒಂದೇ ಗುರು ಕರೆದಿದ್ರು ಸಾಕಿತ್ತು. ಇಲ್ಲ, ಎಲ್ಲಾ ಗುರುಗಳನ್ನ ಕರ್ಕೊಂಡು ಬಂದು ಒಂದೇ ಬಾರಿ ದೊಡ್ಡ ಹಾರ ಸಿಕ್ಕಾಗ ಏನ್ ಹೇಳ್ಬಿಟ್ರಿ ಗುರುಗಳೇ, ಎಷ್ಟು ದೊಡ್ಡ ಪ್ರಾಜೆಕ್ಟ್ ಅದು, ಎಷ್ಟು ದೊಡ್ಡ ಚಾನಲ್ಲು, ಎಷ್ಟು ದೊಡ್ಡ ವೈದಿಕ ಚಾನಲ್ಲು ಅಂತ. ನೀವು ನಮ್ಮಲ್ಲ, ಆ ಚಾನೆಲ್ಗೆ ನಾನು ಕಡಿಮೆ ಅಂದ್ರೂ ಒಂದು 100 ಎಪಿಸೋಡ್ ಏನೋ ಮಾಡಿಕೊಟ್ಟಿದ್ದೆ. ಒಂದು ಎಪಿಸೋಡ್ ಬರಲಿಲ್ಲ. ಹೇಳಿದೆ, ಇದು ಬರಲ್ಲ ನೋಡ್ಕೊಳ್ಳಿ, ನಾನು ಅಷ್ಟೊತ್ತಿಗೆ ಮಾಡಿಕೊಟ್ಟಿದ್ದೆ. ಇನಾಗ್ರೇಷನ್ ಇದಾಗುತ್ತೆ, ಈ ಗುರುಶಾಪ ಇಲ್ಲೂ ನಮ್ದು ಸೇರ್ಕೊಂತು, ಹೋಗಿ ಗುರುಗಳೇ ಅಂತ. ಆಗಲೇ ಇಲ್ಲ ಅದು. ಇವತ್ತಿಗೂ ಅದು ಬಾರ್ಕಲ್ಲೇ ಇಲ್ಲ ರೇಟಿಂಗ್ ಅಲ್ಲಿ. ಹೋಗಿ ಆ ಚಾನೆಲ್ ತಮಾಷೆ ತಗೊಳ್ಳಿ, ಏನೋ ಮಾಡ್ತಿದ್ದಾರೆ, ಇರ್ಲಿ. ಯಾವ ಮಟ್ಟಕ್ಕೆ ಹೋಗಬೇಕಾದಂತ ಚಾನೆಲ್ ಅಂದ್ರೆ ಅದು ನೀವು ನಂಬಲ್ಲ, ಭಾರತದ ಅಲ್ಲ ಇಡೀ ವಿಶ್ವಕ್ಕೆ ಒಂದು ಅದ್ಭುತವಾದಂತ ಒಂದು ವೈದಿಕ ಚಾನೆಲ್. ಅದು ಹಾಳು ಮಾಡಿಟ್ಬಿಟ್ರು. ಅಲ್ಲಿ ಕೇಳಲಿಲ್ಲ, ತಿಳ್ಕೊಳ್ಳಿಲ್ಲ, ಇದೇ ಮಾಡೋದು. ಒಂದು ಗುರುವಿಗೆ ಅವಮಾನ ಮಾಡುವುದು ಅಂದ್ರೆ ಗುರುದೋಷ. ಅದಕ್ಕೆ ಎಲ್ಲೋ ಯಾವಾಗಲೂ ಮಾಡಿದ ಅವಮಾನ ಇಲ್ಲ, ಈ ಜನ್ಮದಲ್ಲೇ ಮಾಡಿದ್ದು ಈಗಲೇ ಅನುಭವಿಸಬೇಕು ಅನ್ನತಕ್ಕಂಥದ್ದು. ನಾನು ನೋಡಿದ್ದೇನೆ, ಜೈಲು ಮಟ್ಟಕ್ಕೆ ಹೋಗಿರತಕ್ಕಂಥವ್ರು, ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಸಿರ್ತಕ್ಕಂಥದ್ದು, ಮನೆ ಬದಲಾವಣೆ, ಜಾಗ ಬದಲಾವಣೆ, ವೃತ್ತಿ ಜೀವನದಲ್ಲಿ ಮನೆ ಕಟ್ಲಿಕ್ಕಾಗದೆ ಮನೆ ಮೇಲೆ ಸಲ ಏನಾದ್ರೂ ಒಂದು ಎಲ್ಲಿಂದಲಾದರೂ ಚೀತು ಅನ್ನತಕ್ಕಂಥ ಒಂದು ಬಾಳ್ವಿಕೆ ಅನ್ನತಕ್ಕಂಥದ್ದು ಅಂದರೆ ಗುರುಶಾಪದಿಂದ ಬರುತ್ತೆ. ಏನೋ ಇದು ನೋಡಿದ್ದೇನೆ, ಇದು ಏನೋ ಬದುಕು. 1985 ಹುಟ್ಟಿರೋ ಸ್ತ್ರೀಯರು ದಯಮಾಡಿ ಹೇಳಿ, ಕಂದ ಮಗಳ, ನೀವು ನೆಮ್ಮದಿಯಾಗಿದ್ದೀರಾ? ನಿಮ್ಮ ಮಕ್ಕಳು ನೆಮ್ಮದಿಯಾಗಿದ್ದೀರಾ? ನಿಮ್ಮ ಗಂಡನ ಜೊತೆ ನೆಮ್ಮದಿಯಾಗಿದ್ದೀರಾ? ಅತ್ತೆ ಜೊತೆ ನೆಮ್ಮದಿಯಾಗಿದ್ದೀರಾ? ಆರೋಗ್ಯವಂತರಾಗಿದ್ದೀರಾ? ಹಣಕಾಸಿನ ವಿಚಾರ ಒಂದು ಕೊಟ್ಟಿದ್ರೆ 4 ತೆಗೆದಿಟ್ಟಿರ್ತಾನೆ, ನೆನ್ಪಿಟ್ಕೊಳ್ಳಿ. ಒಂದು ಕೊಟ್ಟಿದ್ರೆ 4, ಅದರಲ್ಲೂ ಕಟಕ ಲಗ್ನವಾಗಿ ಬಿಟ್ಟಿದ್ರೆ. ವೃಷಭ ಲಗ್ನಕ್ಕೆ ತಂದೆನೇ ಇಲ್ಲ, ಸ್ಟ್ರೈಟ್ ಗುರುದೋಷ ಅದು. ತಂದೆ ಆಸ್ತಿ ಅನುಭವಿಸಕ್ ಬಿಡಲ್ಲ,
ತಂದೆ ಅಂತ ವ್ಯಕ್ತಿಗೂ ಮೋಸ ಮಾಡುವ ಅಂತ ಒಂದು ಪ್ರಸಂಗ ಅಲ್ಲೂ ಕೂಡ ನಡೆಯುತ್ತೆ. ಮಿಥುನ ಲಗ್ನಕ್ಕೆ ಕನ್ಫರ್ಮ್ ಹೇಳ್ತಾನೆ, ಆರೋಗ್ಯಕ್ಕೆ ತೊಂದರೆ ಇಲ್ಲ, ಯಜಮಾನರಿಗೋ ಹೆಂಡತಿಗೋ, ಇದು ಒಂದು ಅದಕ್ಕೆ ಹೇಳುದು, ಒಂದೊಂದು ಜಾತಕಕ್ಕೂ ಆ ದಶಾ ಭುಕ್ತಿ ಯೋಗ ನೋಡಬೇಕು ಅನ್ನತಕ್ಕಂಥದ್ದು ಇದೇ ನಡೆಯುತ್ತೆ. ಆವತ್ತು ವಿದ್ಯೆ ಕಲಿಸಿದಂಥ ದ್ರೋಣರು ಎಲ್ಲ ಆದಮೇಲೆ ಶಿಷ್ಯಂದ್ರಗಳೆಲ್ಲ ಸೇರ್ಕೋತಾರೆ ಒಂದು ಗುರು ಪೂಜೆ ಮಾಡೋ ಸಂದರ್ಭದಲ್ಲಿ. ಗುರುಗಳೇ, ನಿಮ್ಮಿಂದ ನಾವು ವಿದ್ಯೆ ಕಲ್ತೀವಿ, ನಾವಿವತ್ತು ಪರಿಪೂರ್ಣ ಅಂತ ಅನ್ಕೋತೇವೆ, ನಿಮ್ಮಿಂದ ನನ್ನ ಮಟ್ಟಿಗೆ ಕಲ್ಸಿದ್ದೇನಪ್ಪ, ಒಳ್ಳೇದಾಗ್ಲಿ, ಅದನ್ನ ಹಂಗೆ ಸಾಧನೆ ಮಾಡ್ತಾ ಇರಿ ಅನ್ನೋವಾಗ, ಗುರುಗಳೇ ನಿಮ್ಗೆ ಏನಾದ್ರೂ ನಾವು ಗುರುದಕ್ಷಿಣೆ ಕೊಡಬೇಕು, ನಮ್ಗೆ ಬೇಡ ಬಿಡ್ರಪ್ಪ. ಸರಿ, ಆಗ ಅವ್ರಿಗೆ ನೆನಪಿಗೆ ಬರುತ್ತೆ, ನನಗೆ ದ್ರುಪದ ಬೇಕು, ನನಗೆ ದ್ರುಪದ ಚಕ್ರವರ್ತಿ ಬೇಕು, ತಗೊಬನ್ನಿ ಅಂತಾರೆ. ಇವತ್ತಿನ ಹೆಚ್ಚು ಕಡಿಮೆ ಪಂಜಾಬ್ ಹರಿಯಾಣ ಭಾಗದಲ್ಲಿರತಕ್ಕಂಥ ದ್ರುಪದ ಹೋಗ್ತಾರೆ. ಕೌರವರು ಬಳಸ್ಕೊಂಡು ಎಲ್ಲ ಅರೆಸ್ಟ್ ಬಳಸ್ಕೊಂಡು ಚರ್ಚಿಸ್ಕೊಂಡು ಬಂದ್ಬಿಡ್ತಾರೆ. ತುಂಬಾ ದುಃಖ ಬಂದ ದುರ್ಯೋಧನ ಅವನ ತಮ್ಮಂದ್ರುಗಳು ದೊಡ್ಡದಾಗಿ ಹೋದವರು, ಅಹಂಕಾರದಿಂದ ಗುರುಗಳ ಆಶೀರ್ವಾದ ಸಿಗುವುದಿಲ್ಲ, ನೆನಪಿಟ್ಟುಕೊಳ್ಳಿ. ಅವ್ರಿಗೆ ನಾವು 100 ಜನ ಇದೀವಿ, ಏನ್ ಬೇಕಾದ್ರೂ ಮಾಡ್ತೀವಿ. ಖುದ್ದು ಅರ್ಜುನ ಬಂದು ಪಾದಕ್ಕೆ ಬಿದ್ದು, ಗುರುಗಳೇ ಕ್ಷಮಿಸಿ, ನನ್ನ ಸೋದರರು ಗೊತ್ತಾಗ್ಲಿಲ್ಲ, ನನ್ನಿಂದ ಏನಾದ್ರೂ ಒಂದು ಪ್ರಯತ್ನ ಮಾಡಬಹುದಾ, ನೀವು ಆಶೀರ್ವಾದ ಕೊಟ್ಟರೆ ಅಂತ. ಹೋಗುವಂತ ಪಾಂಡವರು 5 ಜನ ಹೋಗಿ ಅರ್ಜುನ ಮುಂದಾಳತ್ವದಲ್ಲಿ ನಿಂತು ಯಾವ ಮಟ್ಟಕ್ಕೆ ಹೊಡೆದಿರ್ತಾನೆ ಅಂದ್ರೆ, ಆಗ ಹೇಳ್ತಾರೆ ನೋಡಿ, ಅರ್ಜುನನ ಮೇಲೆ ಅಂತ ಒಂದು ನಂಬಿಕೆ. ಯಾರೋ ಬಂದಿದ್ದು, ಯಾಕೋ ಕಳ್ಸಿದ್ದು, ನನ್ನನ್ನು ಯಾಕೋ ಹಿಂಗ್ ಚಿತ್ತೊಡಿತಿದ್ದೀರಾ, ಏನು ಗುರು, ಆಗ ನೋಡಿದ್ರೆ ದುರ್ಯೋಧನಾದಿಗಳು ಬಂದ್ರು, ಈಗ ನೋಡಿದ್ರೆ ನೀವು ಬಂದಿದ್ದೀರಲ್ಲ, ನೀವ್ ಯಾಕೋ ನಾನೇನೋ ಮಾಡಿದ್ದೆ ಅಂದ್ರೆ, ನನ್ನ ಗುರು ಹೇಳಿದ್ದಾರೆ ಹೇಳು ಬಿಟ್ಟು ಹೊಡಿ ಅಂತ ಹೇಳ್ಬಿಟ್ಟು ಅಂತ ಬಾಣ ಬಿಡುವಾಗ ಹೇಳ್ತಾರೆ. ದ್ರೋಣಾಚಾರ್ಯರು ಹೇಳಿದ್ರು, ಹೊಡಿಯೋ ಏಟು ಹೇಳ್ಬಿಟ್ಟು ಹೊಡಿಬೇಕು, ಅದು ಹೊಡಿಯೋದು ಗುರು ಅಂದ್ರೆ. ನೆನ್ಪಿಟ್ಕೊಳ್ಳಿ, ಹಿಂದೆ ಹೊಡಿಯೋದಲ್ಲ, ಹಿಂದೆ ಮಾಡೋದು ಗುರು ಜೀವನದಲ್ಲಿ ಮಾಡಲ್ಲ. ದ್ರೋಣರು ಅದನ್ನ ಹೇಳ್ಕೊಟ್ಟೆ ಕಳ್ಸಿರ್ತಾರೆ, ನಾನು ಬಂದಿದ್ದೀನಿ ಅಂತ ಹೇಳೋ ಅಂತ. ನನ್ನ ಗುರು ಪರವಾಗಿ ನಾನು ಬಂದಿದ್ದೇನೆ ಅಂತಾನೆ ಹೇಳಿಯೇ ಹೊಡಿಯೋದು ಅರ್ಜುನ. ಹೊಡೆದು ಹಂಗಿಂಗಲ್ಲ, ನೀವು ನಂಬಲ್ಲ, ಸುತ್ತಾಕೊಂಡು ಎತ್ತಾಕೋ ಬರ್ತಾನೆ. ಕೆಡವಿ ನೀವು ನಂಬೋಲ್ಲ, ದ್ರುಪದನನ್ನ ಬರೀ ಒಂದೇ ಒಂದು ಅಂಗವಸ್ತ್ರದಲ್ಲಿ ನಿಲ್ಸಿರ್ತಾನೆ. ಯಾಕಂದ್ರೆ ಬಾಲ್ಯದಲ್ಲಿ ಒಂದೇ ಒಂದು ಅಂಗವಸ್ತ್ರದಲ್ಲೇ ಲಂಗೋಟಿ ಕಟ್ಕೊಂಡೇ ಆಡ್ತಾ ಇದ್ದಿದ್ದು, ಆ ಲಂಗೋಟಿ ಮರ್ತು ಬಿಟ್ಟ. ಅವತ್ತಿಗೆ ಅವನ ಯೋಗ್ಯತೆ ಯಾರ ಜೊತೆ ಒಂದು ಇದು ಅಂತ ಹೇಳ್ಬಿಟ್ಟು ಒಂದೇ ಲಂಗೋಟಿನಲ್ಲಿ ನಿಲ್ಲಿಸ್ತಾನೆ. ಹೇಳಿ ಗುರುಗಳೇ, ನೀವು ಒಂದು ತಲೆ ತೆಗಿತೀನಿ ಅಂತ. ಗುರು ಏನ್ ಹೇಳ್ತಾರೆ ಗೊತ್ತಾ, ಇಷ್ಟು ದೊಡ್ಡ ವ್ಯಕ್ತಿಗೆ ಇನ್ನೇನು ಮಾಡೋದು ಬೇಕಿಲ್ಲೋ, ಇದಕ್ಕಿಂತ ಮರಣವಿಲ್ಲ, ಬಿಟ್ಟು ಕಳಿಸೋ ಅಂತ. ಕ್ಷಮೆ ಕೇಳಿಸೋರ್ಗು ಬಿಡಲ್ಲ, ಕ್ಷಮಿಸಿ ಬಿಡಿ ಆಚಾರ್ಯರೇ ಅನ್ಸೋರ್ಗು ಬಿಡಲ್ಲ ಅರ್ಜುನ. ನೆನಪಿಟ್ಕೊಳ್ಳಿ, ಆ ಅರ್ಜುನನ ಬಿಲ್ವಿದ್ಯಾ ಶಕ್ತಿಯನ್ನ ನೋಡಿ ದಂಗಾಗ್ಬಿಟ್ಟಿರ್ತಾನೆ ದ್ರುಪದ. ಆ ಒಂದಕ್ಕೆ ಆ ದಿವ್ಯ ಸ್ವರೂಪ ನೋಡ್ಬಿಟ್ಟು, ಇಲ್ಲ ಇವನನ್ನೇ ನನ್ನ ಪಕ್ಕದಲ್ಲಿ ಇಟ್ಕೋಬಿಟ್ರೆ, ಇವನನ್ನೇ ನನ್ನ ಅಳಿಯನನ್ನಾಗಿ ಮಾಡ್ಕೋಬಿಟ್ರೆ ಇಡೀ ಭೂಮಂಡಲವನ್ನೇ ಗೆದ್ದು ಬಿಡ್ಬೋದು ಅನ್ನೋ ಒಂದು ಆಸೆ ಆಲೋಚನೆ ಆಮೇಲೆ ಹುಟ್ಟುತ್ತೆ. ಅದು ಆಮೇಲೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಹಿಂಗ್ ಹೋಗ್ತಾನೆ ಗೊತ್ತಾ, ಮೈ ಮೇಲೆ ಒಂದೇ ಒಂದು ಲಂಗೋಟಿ, ಮತ್ತೆ ನನ್ ಮಾತು ಹೇಳೋ ಅವನಿಗೆ ಅಂತ ಹೇಳ್ತಾರೆ ದ್ರೋಣಾಚಾರ್ಯರು. ಮಾತಾಡಲ್ಲ ಗುರು, ಮಾತಾಡಲ್ಲ ಮಕ್ಳೇ, ನೆನ್ಪಿಟ್ಕೊಳ್ಳಿ. ಜಾತಕದಲ್ಲಿ ಗುರು ಕೆಟ್ಟರೆ ಹಾಗೆ ಮಾತಾಡೋಲ್ಲ, ಹೇಳ್ದೆ ಹೊಡ್ಕೊಂಡ್ ಬರ್ತಿರುತ್ತೆ. ಆದ್ರೆ ಹೊಡೆಯೋವಾಗಲ್ಲ, ಗುರುದೋಷ ಅಂತ ಹೇಳಿ ಹೊಡ್ತಿರುತ್ತೆ. ತುಂಬಾ ಜನ ಗೊತ್ತಿಲ್ಲ. ಇವತ್ತಿಗೂ ಮೈಸೂರಿನಲ್ಲಿ ಒಂದು ಹುಣಸೂರು ಇಲ್ಲ ವಿರಾಜಪೇಟೆ ಅಂತ ನೆನಪು ನನಗೆ. ಒಂದು 4 ಮಕ್ಕಳ ತಾಯಿ, ತುಂಬಾ ದೊಡ್ಡ ಕುಟುಂಬ ಒಂದು ಬಂದಂತ ಸಂದರ್ಭ. ನಾ ಹೇಳಿದೆ, ಒಂದು ದೊಡ್ಡ ವೃಕ್ಷವನ್ನು ಏನೋ ಟಚ್ ಮಾಡಿದಿರಿ ತಾಯಿ, ಈ 4 ಮಕ್ಕಳಿಗೂ ಆಪತ್ತು ಬರುತ್ತೆ, ಜಾಗ್ರತೆ ಅಂತ. ವಂಶಕ್ಕೆ ವಾರಸುದಾರರೇ ಇಲ್ಲದೆ ಹೋಗ್ಬಿಡ್ತಾರೆ ಅನ್ನೋದು ತೋರಿಸ್ತಿದೆ, ಏನೋ ಮಾಡಿದಿರಿ ತಾಯಿ ಅಂತ. ನಂಬಲ್ಲ, ಇದೊಂದು ಸುಮಾರು 28 ವರ್ಷಗಳ ಹಿಂದಿನ ಮಾತು. ಬರ್ತಾರೆ, ಒಂದು ವ್ಯಾನೇ ಆಕ್ಸಿಡೆಂಟ್ ಆಗಿ ಮಕ್ಕಳು 4 ಜನ ಮಕ್ಕಳು, ಸೊಸೆಯರು, ಇನ್ನೊಂದು ಏನೇನೋ ಆಗ್ಬಿಟ್ಟಿದೆ. ಇಲ್ಲ, ಅಲ್ಲಿ ಯಾರೂ ಇಲ್ಲ. ಅಜ್ಜಿ ಬರುತ್ತೆ ಆ 75-77ನೇ ವರ್ಷದಲ್ಲಿ. ಇಲ್ಲ ಗುರುಗಳೇ, ಹಿಂಗ ಆಗ್ಬಿಡ್ತು ನೀವು ಹೇಳಿದ್ದು ಅಂತ.
ನಂಗೆ ನೆನಪಿಲ್ಲಮ್ಮ, ಇವತ್ತಿಗೂ ಹೇಳ್ತೀನಿ, ಈ ಕುಟುಂಬದಲ್ಲಿ ಒಂದು ಗುರುಶಾಪ ಅಡಿಗೆ ಕುಳಿತಿದೆ ಅಂತ. ಇಲ್ಲ ಗುರುಗಳೇ, ನಮ್ಮ ಯಜಮಾನ್ರು ಒಂದ್ಸಲಿ ತುಂಬಾ ಸಾಮಾನ್ಯ ಗಣಿತದ ಆಚಾರ್ಯರು, ಅವ್ರಿಗೇನೋ ಒಂದು ಬದುಕು, ಈ ಗತ್ತಲ್ಲಿ ಹೋಗ್ಬಿಟ್ಟು ಏನೋ ಬೈದು ಕೈ ಎತ್ಬಿಟ್ರು ಗುರುಗಳೇ, ಹೊಡೆದು ಬಿಟ್ರು, ಊರೇ ಬಿಟ್ಟು ಹೋಗ್ಬಿಟ್ರು ಗುರುಗಳೇ ಅವರು. ಇದು ನಡೆದಿತ್ತು. ಆಮೇಲೆ ಇದು ನಡೆದ ಮೇಲೆ ನನ್ನ ಮಕ್ಕಳಿಗೆ ಇದೆಲ್ಲ ಆದ್ಮೇಲೆ ನಾನು ನಂಬಿರ್ಲಿಲ್ಲ. ಕೆದಕಿ ಏನಗಾಯ್ತು, ಯಾಕೆ ಹೀಗಾಯ್ತು ಹೇಳಿದ್ರಲ್ಲ ಇವರು ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದ್ರೆ ಮನೆತನದಲ್ಲಿ ನಮ್ಮ ಮನೆಯ ಅಜ್ಜಿ ಹೇಳ್ತು, ಈ ತರ ಮಾಡಿದ್ರಮ್ಮ ನಿಮ್ಮ ಯಜಮಾನ್ರು, ಒದ್ದು ಹೊಡೆದು ಅವ್ರನ್ನ ಊರೇ ಖಾಲಿ ಮಾಡಿಸಿದ್ರು. ಆ ಗುರು ಸಾಮಾನ್ಯ ಗಣಿತದ ಮಾಸ್ಟರ್ ಕಣ್ಣೀರ್ ಹಾಕೊಂಡು, ಏನು ವಿಚಾರಕ್ಕೂ ಗೊತ್ತಿಲ್ಲ, ಹೊಡಿಬಾರ್ದಿತ್ತು, ಕೈ ಎತ್ತಬಾರ್ದಿತ್ತು, ಆ ಮಾತುಗಳು ಕೂಡ ತುಂಬಾ ಕೆಟ್ಟ ಭಾಷೆ ಬಳಸ್ಬಿಟ್ಟಿದ್ರು ಅನ್ನತಕ್ಕಂಥದ್ದು. ವಂಶವೇ ನಿರ್ವಂಶ. ಕಡೆಗೂ ದೃಷ್ಟದ್ರುಮ್ಯನು ಸಾಯ್ತಾನೆ. ನಾನು ಬರ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅದನ್ನೇ ಹೇಳಿ ಕಳಿಸ್ತಾರೆ ಅರ್ಜುನನ್ ಕೈಯಲ್ಲಿ. ಹಾಕಿ ಕಳಿಸೋ ಅವನಿಗೆ ಹೋಗ್ಲಿ ಅಂತ ಬಟ್ಟೆ ಎಲ್ಲ ಹಾಕ್ಸಿ ಮತ್ತೆ ರಥದಲ್ಲಿ ಕುಂದಿರಿಸಿ ಒಬ್ಬ ಕಾವಲ್ಗಾರನಿಟ್ಟು ಕಳಿಸ್ತಾರೆ. ಗುರು ದೋಷವೆಂದ್ರೆ ನೋಡಿ, ಆ ದೃಪದನಿಗಾದ ಅವಮಾನ ಇನ್ಯಾರಿಗೂ ಆಗ್ಬಾರ್ದು. ಅಷ್ಟು ದೊಡ್ಡ ರಾಜನಿಗೆ ಸಾಮಾನ್ಯ ಒಂದು ಬೀದಿ ನಾಯಿ ಹೊಡೆದು ಬಿಸಾಕುತ್ತೆ ಪ್ರಕೃತಿ. ನೆನ್ಪಿಟ್ಕೊಳ್ಳಿ, ಹುಟ್ಕೊಳ್ಳುತ್ತೆ. ಗುರುಶಾಪ ಅಂತಿಂತದ್ದಲ್ಲ ಮಕ್ಕಳೇ, ಈ ತರದ್ ನಡೆದಿರುತ್ತೆ. 1985 ನಿಮ್ ಜೀವನದಲ್ಲಿ ನಿಮ್ ತಂದೆನೋ, ನಿಮ್ ತಾಯಿನೋ, ನಿಮ್ ಕುಟುಂಬನೋ ತುಂಬಾ ನಂಬಿಸಿ ಯಾರಿಗೂ ದುಡ್ಡು ಕೊಟ್ಟು ವ್ಯವಹಾರ ಮಾಡಿನೋ ನೋಡಿ, ಲಾಭ ಬರುತ್ತಾ ಇಲ್ವಾ ಬೇರೆ ಮಕ್ಕಳೇ, ಸಕ್ಸಸ್ ಸಿಗ್ತಾ ಇಲ್ವಾ ಬೇರೆ ಮಕ್ಕಳೇ, ಫೇಲ್ಯೂರ್ ಆಯ್ತಾ ಅದು ಬೇರೆ ಮಕ್ಕಳೇ. ಬಟ್ ಅದಕ್ಕಿಂತ ಕೆಳಸ್ತಾಯಿ ಇದ್ದ ಅಸಲೇ ಹೊರಟೋಯ್ತು. ಮನೆ ಒಂದು ತಾಯಿ ಜೀವ ನನ್ನದೇ ತೊಂದರೆ ಆಗಿ ನಿಂತಿದೆ, ದೂರ ಆಗಿದೆ, ಯಾವ್ದಾದ್ರು ದುಡ್ಡು ಕಾಸು ಕೊಡ್ತಾರೇನೋ ಅಂದ್ರೆ ಕೊಟ್ಟು ಬಿಟ್ಟಿದ್ದಾಳೆ ಮಗಳು. ತಗೊಂಡು ಆ ತಾಯಿ ಬಿಕ್ಕಿ ಹೇಳ್ತಿದ್ರೆ ಸತ್ಯ ಹೇಳ್ತಾನೆ, ಒಂದು ಗುರುವಿನ ಕಣ್ಣೀರು ಅಂತಿಂತ ಶಾಪವಾಗೋಲ್ಲ. ನಾನು ಹೇಳಿದೆ, ಸುಮ್ಮನಿರೋ ತಾಯಿ, ಬೇಡ ನಾನ ಇಷ್ಟು ಕಣ್ಣೀರು ಹಾಕ್ಬೇಡ, ನಿನ್ನ ಕಣ್ಣೀರು, ಅದರಲ್ಲೂ ಒಂದು ಸ್ತ್ರೀ, ಅದರಲ್ಲಿ ಇನ್ನೊಂದು ಬೇರೆ ನೀನು ಗುರು, ಅದರಲ್ಲಿ ಇನ್ನೊಂದು ದಾಂಪತ್ಯವಿಲ್ಲದ ಒಂಟಿ ಸ್ತ್ರೀ, ಈ ಮೂರೂ ಶಾಪ, ರಾಮ ರವ 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 ರವ. ಇವತ್ತಿಗವ್ರು ಚೆನ್ನಾಗಿರ್ಬೋದು ತಾಯಿ, ಇವತ್ತು ಈ ದಿನ ಈ ಕ್ಷಣ ನೆನಪಿಟ್ಟುಕೊಳ್ಳಿ. ಆ ತರದವ್ರ ಹತ್ರ ಮೋಸ ಮಾಡೋದು ಒಂದೇ, ಅದೇ ಈ ತರದ ಲೆಕ್ಕಗಳು ಬರೋದು. ಅಲ್ಲಿಗೆ ಲೆಕ್ಕ ಚುಕ್ತ ಮಾಡಿಸ್ತಕ್ಕಂಥದ್ದು ಅದೇ. ನೆನಪಿಟ್ಟುಕೊಳ್ಳಿ, ಗಂಡು ಸಂತಾನಕ್ಕೆ ದೋಷ, ಗಂಡು ಮಕ್ಕಳಿಲ್ಲದೆ ಹೋಗೋದು, ಗಂಡಸರಿಗೆ ಬಲ ಇಲ್ಲದೆ ಹೋಗೋದು, ತಂದೆಗೆ ಬಲ ಇಲ್ಲದೆ ಹೋಗೋದು, ಗಂಡನಿಗೆ ಬಲ ಇಲ್ಲದೆ ಹೋಗೋದು, ಹೆಂಡತಿಗೆ ಮೋಸ, ಗಂಡನಿಗೆ ಮೋಸ ಮಾಡೋದು, ಕೈಂಡ್ ಆಫ್ ಅನ್ ಅಫೇರ್ಸ್. ಏನೋ ಗೊತ್ತಿಲ್ಲದೆ ಎಲ್ಲೋ ಒಂದು ಸಿಹಿನೋ ತಿಂಡಿಯೋ ಏನೋ ಯಾವಾಗ್ಲೂ ಗೊತ್ತಿಲ್ಲ ಅದು ಆಗೋಯ್ತಲ್ಲ, ಅಲ್ಲಿಗೆ ಹೋಗಿ ಮನೆಯಲ್ಲಿರೋ ಪಾಯಸ ಬಿಟ್ಟು ಇನ್ನೊಂದನ್ನು ನೋಡ್ತಕ್ಕಂಥ ಭಾವ ಉದ್ದ. ಯಾಕಂದ್ರೆ ಗುರು ಕೆಡ್ಬೇಕಲ್ಲ, ನನ್ನ ಕುಟುಂಬ, ನನ್ನ ತಲೆ ಮೇಲೆ ನಾನೇ ಕಲ್ಲು ಹಾಕೋಬೇಕಲ್ವಾ. ನೀವು ಏನ್ ಹೇಳಿದ್ರು ಅವ್ರು ಕದಲಲ್ಲ, ನೆನ್ಪಿಟ್ಕೊಳ್ಳಿ. ಗುರು ಕೆಟ್ಟವನ ಜಾತಕಕ್ಕೆ ಬ್ರಹ್ಮನೇ ಬಂದರೂ ಕದಲಿಸಲಾಗುವುದಿಲ್ಲ. ಬೇರೆ 1985 ಅಲ್ಲಿ ಕನ್ಫರ್ಮ್ ಹೇಳ್ತಾನೆ, ನಿಮ್ ಫ್ಯಾಮಿಲಿನಲ್ಲಿ ಯಾರಾದ್ರೂ ಅಚಾತುರ್ಯ ಸಾವು, ಆಕಸ್ಮಿಕ ಸಾವು, ಅನಾಹುತ ಸಾವು, ಆಕ್ಸಿಡೆಂಟಲ್ ಸಾವು, ಸೂಸೈಡಲ್ ಸಾವು, ತಿಳಿದೇ ಇಲ್ಲ, ಹೆಂಗೋ ಒಂಥರ ವಿಚಿತ್ರವಾದ ಸಾವು, ನರಳಿ ಸಾವು, ಬಾಧೆಯ ಸಾವು, ಈ ತರದ್ದಾಗಿರುತ್ತೆ. ಮಲಗಿದ ಜಾಗದಲ್ಲಿ ಟಕ್ ಅಂತ ಹೋಗ್ಬಿಟ್ಟಿರ್ತಾರೆ, ಇಲ್ಲ ಯಾರೋ ಸೂಸೈಡ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಇಲ್ಲ ವಿಷ ನುಂಗಿ ಸತ್ತಿರ್ತಾರೆ. ನಿಮ್ಮ ಕುಟುಂಬದ ಪರಿಸರ ಇವುಗಳಲ್ಲಿ ಹುಡುಕಿ ನೋಡಿ. 1995 ಖಂಡಿತ ಯು ವಿಲ್ ಕಮ್ ಬ್ಯಾಕ್. ಇಲ್ಲ ನಿಮ್ ತಾತ ಹೆಂಗ್ ಬದುಕಿದ್ರು ಗೊತ್ತಾ, ನಿಮ್ ತಂದೆ ಗೊತ್ತಾ, ನೀವ್ ಹೆಂಗಿದ್ದೀರಿ ಈಗ. ಈ ತರದ ಒಂದು ಸೂಚನೆಗಳನ್ನ ಕೊಟ್ಟಿದೆ ಅಂದ್ರೆ ವೆರಿ ಕೇರ್ಫುಲ್ ಮಕ್ಕಳೇ. ದಶಾಭುಕ್ತಿ ನೋಡ್ಬೇಕು, ಲಗ್ನ ನೋಡ್ಬೇಕು. ಹೌದು, ಒಂದು ಲಗ್ನಕ್ಕೆ ಒಳ್ಳೇದು ಮಾಡ್ತಾನೆ, ಒಂದೆರಡು ಲಗ್ನಕ್ಕೆ ದಶಾ ಚೆನ್ನಾಗಿರ್ಬೇಕು. ಆದರೂ ವೃಷಭ ಲಗ್ನವಾಗಿ ಗುರು ನೀಚನಾಗಿ ಶನಿಕೇತು ಬಿದ್ದು 1985 ಅಲ್ಲಿ ಶುಕ್ರ ದಶೆ ಇತ್ತು ಅಂದ್ರೆ ಬ್ಯೂಟಿಫುಲ್. ಪಂಡಗ ಹಬ್ಬ ಆನಂದವೇ. ಹೋಗುವಾಗ ಹೋಗ್ತಾನೆ ನೋಡಿ ಮಕ್ಕಳಿಗೆ ಗ್ಯಾರಂಟಿ ಹೇಳ್ತಾನೆ, ಗುರು ಕೆಟ್ಟ ವಾಸಿಯಾಗದ ಕಾಯಿಲೆ. ನಾನು ತುಂಬಾ ಜನ ವಾಸಿಯಾಗದ ಕಾಯಿಲೆಗಳ ಜಾತಕ ನೋಡಿದಾಗ ಅಲ್ಲೊಂದು ಗುರುದೋಷ, ಈ ತರದ ಶನಿಕೇತು ದೋಷ ನೋಡಿದ್ದೇನೆ. ಎಸ್, ಜನನಾಂಗಗಳಲ್ಲಿ ದೋಷ. ವೆರಿ ಕೇರ್ಫುಲ್. ಏನಕ್ಕೆ ಇವುಗಳನ್ನ ಹೇಳ್ತಿದ್ದೇನೆ ಅಂದ್ರೆ ನೋಡಿ, ನಮ್ಗೆ ಒಳ್ಳೇದಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ,
ಇರೋದನ್ನ ಉಳಿಸ್ಕೊಂಡು ಹೋದ್ರೆ ಸಾಕು. ನಮ್ಗೆ ಅಸಲಿದೆ ಸ್ವಾಮಿ ಸಾಕು, ಈ ಮೊಬೈಲ್ ಇದೆ ಸಾಕು. ನಮ್ಗೆ ಯಾರಿಗ್ ಬೇಕು ಆಪಲ್? ಏನ್ ಮಾಡ್ತೀರಾ? ಆಪಲ್ ಅಂತ ಬ್ರ್ಯಾಂಡ್ ಹಾಕೊಂಡು ಸುತ್ತೆ ಇಲ್ಲ.